ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಬಾಯರ್ ಫೈಂಡಿಂಗ್, ಅಥವಾ ನಾವು ಬಾಯರ್ನ ಹೇಗೆ ಹುಡುಕಬೇಕು ಅಥವಾ ಬಾಯರ್ ನಮ್ಮನ್ನು ಹೇಗೆ ಹುಡುಕ್ತಾರೆ, ಎರಡೂ ವಿಷಯದ ಬಗ್ಗೆ. ಸೊ ಇವಾಗ ಆ್ಯಕ್ಟಿವ್ಲಿ ನಾವು ಬಾಯರ್ಸ್ಗಳನ್ನ ಹೇಗೆ ಹುಡ್ಕೋಬೇಕು ಅನ್ನೋದನ್ನು ನಾವು ಇಲ್ಲಿಂದ ಡಿಸ್ಕಸ್ ಮಾಡೋಣ. ಸೊ ಇವಾಗ ಮೇನ್ ನಾವು ಬಾಯರ್ ಹುಡುಕ್ಬೇಕಂದಾಗ ನಾವು ವಿಸಿಬಿಲಿಟೀಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜನ ಏನು ಮಾಡ್ತಾರೆ, ಇವಾಗ ಹೋಗಿ ಸರ್ಚ್ ಮಾಡಿದಾಗ ನಮ್ಮ ಪ್ರೊಫೈಲ್ಗಳು ಕಾಣಬೇಕು, ಅಥವಾ ನಾವು ಎಲ್ಲಾದರೂ ಹೋಗ್ಬಿಟ್ಟು ಇವಾಗ ಬಾಯರ್ಸ್ ಎಲ್ಲಿ ನಮ್ಮನ್ನು ಹುಡುಕ್ತಾ ಇದ್ದಾರೆ, ಅದರಲ್ಲಿ ಫಸ್ಟ್ ಮೇನ್ ಪ್ಲೇಸ್ ಬರೋದು B2B ಮಾರ್ಕೆಟ್ ಪ್ಲೇಸಸ್. ಇವಾಗ ನಮ್ಮ ವೆಬ್ಸೈಟ್ಗಳು ಇರುತ್ತೆ. ತುಂಬ ಸರಿ ಏನಾಗುತ್ತೆ, ನಮ್ಮ ವೆಬ್ಸೈಟ್ಗಳು ಹೊಸದಿರ್ಬೋದು, ಡೊಮೇನ್ ಅಥಾರಿಟಿ ಅಷ್ಟು ದೊಡ್ಡದಿಲ್ಲ, ಅಥವಾ ವಿಸಿಟರ್ಸ್ ಅಷ್ಟು ಇರದೇ ಇರೋದ್ರಿಂದ ಗೂಗಲ್ ನಮ್ಮ ಪ್ರೊಫೈಲ್ಗಳನ್ನ ತೋರಿಸ್ತಾ ಇಲ್ಲ. ಒಂದು ವೇಳೆ ದುಡ್ಡು ಕೊಟ್ಟರೆ ತೋರಿಸ್ಬೋದು, ಬಟ್ ಸ್ಟಿಲ್ ಆ ಕೀವರ್ಡ್ಸ್ಗಳನ್ನೆಲ್ಲ ಟ್ರ್ಯಾಕ್ ಮಾಡೋದು, ಮಾನಿಟರ್ ಮಾಡೋದು, ಅದೆಲ್ಲ ತುಂಬ ಸ್ವಲ್ಪ ಖರ್ಚುಗಳಿದೆ. ಸೊ ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಇಲ್ಲ ನನಗಿವಾಗ ಕಡಿಮೆ ರೇಟಲ್ಲಿ ಆಗಬೇಕು ಅಂತ ಅನ್ನೋದಾದರೆ ನೀವೇನು ಮಾಡ್ಬೋದು, ನಿಮ್ಮ ಪ್ರಾಡಕ್ಟ್ಸ್ಗಳನ್ನ, ಇದು ಎಲ್ಲ ಇಂಡಸ್ಟ್ರಿಗೆ ಅಪ್ಲಿಕೇಬಲ್ ಇಲ್ಲ, ಬಟ್ ಕೆಲವೊಂದು ಇಂಡಸ್ಟ್ರಿಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವೊಂದು ಇಂಡಸ್ಟ್ರಿಗಳು ಇದು ಸ್ವಲ್ಪನೂ ಕೆಲಸ ಮಾಡಲ್ಲ. ಅದರಲ್ಲಿ ಏನು ಅಂತಂದರೆ ಆಲಿಬಾಬಾ ಇರ್ಬೋದು, ಟ್ರೇಡ್ ವೀಲ್ಸ್ ಇರ್ಬೋದು, ಗೋ ಫಾರ್ ವರ್ಲ್ಡ್ ಬಿಸ್ನೆಸ್ ಇರ್ಬೋದು, ಎಕ್ಸ್ಪೋರ್ಟ್ ಹಬ್ ಇರ್ಬೋದು. ಇವೆಲ್ಲ ಪ್ರೊಫೈಲ್ಗಳು ಯಾವ ಥರದ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ, ನಿಮ್ಮ ಡೀಟೇಲ್ಸ್ಗಳನ್ನ ಇದರಲ್ಲಿ ಲಿಸ್ಟ್ ಆಗಿದ್ದರೆ ನಿಮ್ಗೆ ಅಲ್ಲಿಂದ ಎನ್ಕ್ವೈರೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಇಂಡಸ್ಟ್ರಿಯಲ್ಲಿ ತುಂಬ ಫೇಕ್ ಎನ್ಕ್ವೈರೀಸ್ ಬರುತ್ತೆ, ಕೆಲವೊಂದು ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಎನ್ಕ್ವೈರೀಸ್ ಬರುತ್ತೆ. ಇಂಟ್ರೆಸ್ಟ್ ಇರೋರು ಮಾತ್ರ ತೋರಿಸ್ತಾರೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ರಿಕ್ವೈರ್ಮೆಂಟ್ಗಳನ್ನ ಪೋಸ್ಟ್ ಮಾಡಿದಾಗ ಆ ಬಿಸ್ನೆಸ್ಗಳು ಬರೋ ಚಾನ್ಸಸ್ ತುಂಬ ಹೆಚ್ಚಿಗೆ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಕ್ಲೈಂಟ್ಗೆ ಅರ್ಕೆ ಲೀಫ್ ಎಲೆ ಮಾಡ್ತಾ ಇರೋರು ಅಥವಾ ಅರ್ಕೆ ಲೀಫ್ ಪ್ಲೇಟ್ ಮಾಡೋರು, ಅವರಿಗೆ ನಾವು ಎಕ್ಸ್ಪೋರ್ಟ್ ಹಬ್ಬಲ್ಲಿ ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ವಿ. ಒಂದು 3 ವಾರಗಳಲ್ಲೇ ಅವ್ರಿಗೊಂದು 18 ಎನ್ಕ್ವೈರೀಸ್ಗಳು ಜನ್ರೇಟ್ ಆಯಿತು. ಇದರಲ್ಲಿ ಏನಾಗುತ್ತೆ, ಕೀವರ್ಡ್ಗಳು, ನೀವೇನು ಬರೀತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಆ ಪ್ರೊಫೈಲ್ನ ಆಪ್ಟಮೈಸ್ ಮಾಡಿದ್ದೀರಾ, ನಿಮ್ಮ ಡೀಟೇಲ್ಸ್ಗಳು ಯಾವ ಥರ ಕಾಣಿಸ್ತಾ ಇದೆ ಎಲ್ಲರಿಗೂ, ಅದ್ರ ಜೊತೆಗೆ ನಿಮ್ಮ ಸರ್ಟಿಫಿಕೇಷನ್ಸ್ ಏನೆಲ್ಲ ಇದೆ ಅದನ್ನೆಲ್ಲವನ್ನು ಡಿಸ್ಪ್ಲೇ ಮಾಡಿದರೆ ನಿಮಗೆ ಎನ್ಕ್ವೈರೀಸ್ಗಳು ಚೆನ್ನಾಗಿ ಬರುತ್ತೆ. ಸೊ ನಿಮಗೇನಾದರೂ ಒಂಥರ ಪ್ರೊಫೈಲ್ ಮಾಡೋಕ್ಕಾಗದೇ ಹೋದರೆ ದಯಮಾಡಿ ಪ್ರೊಫೆಷನಲ್ ಕಡೆಯಿಂದ ಮಾಡಿಸ್ಕೊಳ್ಳಿ, ನಮ್ಮ ಟೀಮ್ ಕೂಡ ಮಾಡಿಕೊಡ್ತಾರೆ. ಆ ಥರ ಏನಾದರೂ ಅವಶ್ಯಕತೆ ಇದ್ದರೆ ತಿಳಿಸಿ. ಅದರಲ್ಲೂ ಕೂಡ 18 ಎನ್ಕ್ವೈರಿಯಲ್ಲಿ ಒಂದು FOB ವ್ಯಾಲ್ಯೂ ಅಲ್ಲಿ ಒಂದು $18,000 ಆರ್ಡರ್ ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ಏನಾಗುತ್ತೆ, ಇದೆಲ್ಲ ಸ್ಯಾಂಪಲ್ ಆರ್ಡರ್ಸ್ ಇರುತ್ತೆ. ಇನಿಷಿಯಲಿ ತುಂಬ ದೊಡ್ಡ ಆರ್ಡರ್ಸ್ಗಳೇನು ಬರಲ್ಲ, ಬಟ್ ಆ ಥರ ಬರುತ್ತೆ. ಸೊ ಇವಾಗ ಏನಿದೆ, ಇದರಲ್ಲೂ ಕೂಡ ತುಂಬ ಜನ ಏನಂತಾರೆ, ಸರ್ ದುಬೈಯಿಂದ ಪೇಮೆಂಟ್ಸ್ಗಳು ಕ್ರೆಡಿಟಲ್ಲಿ ಹೋಗುತ್ತೆ. ಇಲ್ಲ, ಇದರಲ್ಲಿ ಬಂದಿರೋದು ಅಡ್ವಾನ್ಸ್ ಪೇಮೆಂಟು. ಸೊ ಹಾಗಾಗಿ ನೀವು ಯಾವ ಥರ ಡಿಸ್ಪ್ಲೇ ಮಾಡ್ತೀರಾ, ಅಥವಾ ಯಾವ ಥರದ ಕ್ಲೈಂಟ್ಸ್ಗಳು, ಇವಾಗ ಆಲ್ರೆಡಿ ಎಸ್ಟಾಬ್ಲಿಷ್ ಇರೋರು, ಅವ್ರ ಹತ್ರ ಒಂದು 10-15 ಜನ ಸಪ್ಲೈಯರ್ ಇದ್ದಾಗ ಅವರು ಏನಂತಾರೆ, ಬೇರೆ ಸಪ್ಲೈಯರ್ ನನಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ, ನೀವು ಕೊಡಿ ಅಂತಾರೆ. ಆದರೆ ಈ ಥರ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡೋರು ಯಾರು, ಹೆಚ್ಚಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕನ್ನೋರು ಅಥವಾ ಹೊಸದಾಗಿ ಬಿಸ್ನೆಸ್ಗಳನ್ನ ಶುರು ಮಾಡಬೇಕನ್ನೋರು, ಅವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಹೋಗಿ ನೋಡಿದಾಗ ನೀವು ಅಡ್ವಾನ್ಸ್ ಪೇಮೆಂಟ್ ಕೇಳಿದರೆ ಅವರು ಅಡ್ವಾನ್ಸ್ ಕೊಟ್ಟು ಕೆಲಸನೂ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ತುಂಬ ವಿಷಯಗಳಿರುತ್ತೆ. ಅದನ್ನೆಲ್ಲ ನೋಡಿಕೊಂಡ್ರೆ ನೀವು ಪ್ರಾಪರ್ಲಿ ಎಲ್ಲವೂ ಕೂಡ ಬರೀ ಲೀಡ್ ಬರೋದಷ್ಟೇ ಅಲ್ಲ, ಲೀಡ್ ಬಂದ ಮೇಲೆ ಅದನ್ನು ಹೇಗೆ ನೀವು ಕನ್ವರ್ಟ್ ಮಾಡ್ತೀರಾ ಅದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಆಫರ್ ಕೊಟ್ಟು ನೆಗೋಷಿಯೇಟ್ ಒಳ್ಳೆಗೆ ಮಾಡಿಕೊಂಡು ನಂಬಿಕೆ ಕೊಡಿಸಿದ್ರೆ, ನಿಮ್ಮ ಮೇಲೆ ನಂಬಿಕೆ ಬಂತು, ದುಡ್ಡು ಅಡ್ವಾನ್ಸಲ್ಲಿ ಸಿಗುತ್ತೆ. ನಿಮ್ಮ ಮೇಲೆ ನಂಬಿಕೆ ಬರಲಿಲ್ಲ, ನೀವು ಪ್ರೊಫೆಷ್ನಲಿ ಆ ಎನ್ಕ್ವೈರಿಗಳನ್ನ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ 99% ಆಫ್ ದ ಟೈಮ್ ನಿಮ್ಗೆ ಯಾವುದೇ ಥರದ ಆರ್ಡರ್ಗಳು ಕ್ಲೋಸ್ ಆಗಲ್ಲ. ಎನ್ಕ್ವೈರಿ ಬರ್ತಿರ್ಬೋದು, ಬಟ್ ಡೀಲ್ಗಳೇ ಕ್ಲೋಸ್ ಆಗಲ್ಲ. ಸೊ ತುಂಬ ಎನ್ಕ್ವೈರೀಸು ನಿಮ್ಮ ಸೇಲ್ಸ್ ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನೀವೇ ಸೇಲ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದರೆ ಚೆನ್ನಾಗಿ ಮಾಡಿದರೆ ಸಿಗುತ್ತೆ, ಇಲ್ಲದೆ ಹೋದರೆ ಇಲ್ಲ. ಇಲ್ಲದೆ ಹೋದರೆ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಏನಿದೆ, ಇಮೇಲ್ ಮಾರ್ಕೆಟಿಂಗ್, ಇಮೇಲ್ ಔಟ್ರೀಚ್. ಇವತ್ತಿನ ಟೈಮಲ್ಲಿ ತುಂಬ ಜನ ಹೇಳ್ತಾರೆ, ಇಲ್ಲ ಸರ್ ಇಮೇಲ್ಸ್ಗಳು ವರ್ಕೇ ಆಗಲ್ಲ, ಈ B2B ವೆಬ್ಸೈಟ್ಗಳು ವರ್ಕ್ ಆಗಲ್ಲ. ನಿಮಗೆ ಮಾಡೋಕ್ಕೆ ಬರ್ದಿದ್ದ ಕಾರಣಕ್ಕೆ ಯಾವುದೂ ವರ್ಕ್ ಆಗಲ್ಲ. ಈಗ ನಾವು ಗಾದೆಯಲ್ಲೂ ಹೇಳ್ತೇವೆ, ಕುಣಿಯಕ್ಕೆ ಬರ್ತಾ ಇದ್ದರೆ ನೆಲ ಡೊಂಕು ಅಂತ. ಸೊ ಆ ಥರ ಇದ್ದೋ ಜನಕ್ಕೆ ಏನು ಮಾಡೋಕ್ಕೆ ಬರಲ್ಲ. ಇವಾಗ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಅದು ಸರಿ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಓಕೆ, ಸೊ ಇವಾಗ ಇಮೇಲ್ ಮಾರ್ಕೆಟಿಂಗಲ್ಲಿ ನಾವು ಕೂಡ ಪ್ರತಿ ತಿಂಗಳು 400-500 ಕಂಟೈನರ್ಗಳನ್ನ ನಾವು ಏನು ನಮ್ಮ ಸಪ್ಲೈಯರ್ಸು ಅಥವಾ ನಮ್ಮ ಪಾರ್ಟ್ನರ್ಸ್ಗಳಿಗೆ ನಾವು ತಂದು ಕೊಡ್ತೇವೋ, ಅವೆಲ್ಲವೂ ಕೂಡ 99% ಆಫ್ ದ ಟೈಮ್ ಅವೆಲ್ಲ ನಮಗೆ ಇಮೇಲ್ ಮಾರ್ಕೆಟಿಂಗ್ ಥ್ರೂನೇ ಇರುತ್ತೆ. ಸೊ ಇಮೇಲ್ ಮಾರ್ಕೆಟಿಂಗ್ ಇವತ್ತಲ್ಲೂ ಕೂಡ ತುಂಬ ಜನದ ರೆಲೆವೆಂಟ್ ಟೂಲ್ ಇದೆ. ಇದರಲ್ಲಿ ಖರ್ಚು ಕಡಿಮೆ ಇದೆ. 15,000ದಲ್ಲಿ ನಮ್ಮ ಟೀಮೇ ನಿಮ್ಗೆ ಆಫರ್ ಮಾಡುತ್ತೆ. ಸೊ ಇಮೇಲ್ ಮಾರ್ಕೆಟಿಂಗ್ ಸರ್ವಿಸಸ್ ಏನಿದೆ ಅದನ್ನು ನೋಡಿಕೊಂಡು ನೀವು ಪರ್ಸನಲೈಸ್ಡ್ ಇಮೇಲಿಂಗ್ ಮಾಡಿಕೊಂಡ್ರೆ, ಅದರಲ್ಲೂ ಕೂಡ ಮೇನ್ ಇಂಪಾರ್ಟೆಂಟ್ ನಿಮಗೆ ಡೇಟಾ ಎಲ್ಲಿಂದ ಬರ್ತಾ ಇದೆ. ಈಗ ಡೇಟಾ ಪ್ರೊವೈಡ್ ಮಾಡೋ ಸೋರ್ಸ್ಗಳು ತುಂಬ ಇದೆ. ಇಂಪೋರ್ಟ್ ಜೀನಿಯಸ್ ಇರ್ಬೋದು, ಪೆಜಾ ಇರ್ಬೋದು, ಟ್ರೇಡ್ಮೋ ಇರ್ಬೋದು. ಸೊ ಈ ಥರದ ಕಂಪ್ನಿಗಳು ಏನು ಮಾಡ್ತಾರೆ, ನಿಮಗೆ ಟ್ರೇಡ್ ಡೇಟಾಸ್ಗಳೆಲ್ಲ ಕೊಡ್ತಾರೆ. ಅಥವಾ ನೀವು ಹೊರಗಡೆನೂ ಕೂಡ ತೊಗೊಳ್ಬೋದು. ಬಟ್ ಏನಂತಂದರೆ, ಇವಾಗ ಕಂಪನಿ ಹೆಸರು ಸಿಕ್ಕರೆ, ಕಂಪನಿ ಹೆಸರಿತ್ತು ಅಂದರೆ ಅವ್ರ ವೆಬ್ಸೈಟ್ ಹುಡುಕ್ಬೋದು, ವೆಬ್ಸೈಟ್ ಸಿಕ್ತು ಅಂದರೆ ಅವ್ರ ಇಮೇಲ್ಸ್ಗಳನ್ನ ಹುಡುಕ್ಬೋದು, ಇಮೇಲ್ಸ್ಗಳು ಹುಡುಕಿದರೆ ಅಲ್ಲಿ ಯಾರು ಡಿಸಿಷನ್ ಮೇಕರ್ಸ್ ಇದ್ದಾರೆ ಅವ್ರ ಇಮೇಲ್ ಐಡಿಗಳು ಸಿಗುತ್ತೆ. ಸೊ ನಮ್ಮ ಟೀಮಲ್ಲೂ ಕೂಡ ಡೇಟಾಸ್ ಅವೈಲೇಬಲ್ ಇದೆ. ಆ ಥರ ಏನಾದರೂ ಬೇಕಾದರೆ ದಯಮಾಡಿ ರಿಕ್ವೆಸ್ಟ್ ಕೊಡಿ, ನಿಮಗೆಲ್ಲ ಸರ್ವಿಸಸ್ಗಳು ಸಿಗುತ್ತೆ. ಇಲ್ಲದೆ ಹೋದರೆ ಈ ಥರದ ವೆಬ್ಸೈಟ್ಗಳಲ್ಲಿ ನೀವು ಚೆಕ್ ಮಾಡಿಕೊಂಡು ನಿಮಗೆ ಡೇಟಾದ ಏನು ಪ್ರೈಸ್ ಇದೆ ಅದನ್ನು ಡೇಟಾಗಳನ್ನ ಪರ್ಚೇಸ್ ಮಾಡಿಕೊಂಡು ಇಮೇಲ್ಗಳನ್ನ
100 ಪರ್ಸನಲೈಸ್ಡ್ ಇಮೇಲ್ಗಳನ್ನ ಪರ್ ಮಂತ್ ಅಂತ ಹೇಳ್ತಾ ಇದ್ದೇವೆ. ಬಟ್ ಸ್ಟಿಲ್ ನಾನು ಹೇಳೋದಾದರೆ ಪರ್ ಡೇ ಹೋಗಬೇಕು. ಅಂದರೆ ನಿಮ್ಮ ಎಫರ್ಟ್ಗಳು ತುಂಬ ಹೈ ಲೆವೆಲಲ್ಲಿ ರೀಚ್ ಆಗುತ್ತೆ. ಬರೀ 100 ಪರ್ಸನಲೈಸ್ಡ್ ಇಮೇಲ್ ನೀವು ತಿಂಗಳಿಗೆ ಕಳಿಸಿದ್ರೆ ಆಲ್ಮೋಸ್ಟ್ ನೀವು 10-20 ಇಮೇಲ್ಗಳನ್ನ ನಾರ್ಮಲಿ ನಿಮ್ಮ ಜಿಮಾಸಿಂದ ಆಗಿರ್ಬೋದು, ಮ್ಯಾನ್ಯುವಲಿ ಆಗಿರ್ಬೋದು, ಅಥವಾ ಮೇಲ್ ಶೇಕಿಂದ ಆಗಿರ್ಬೋದು, ಇದು ಯಾವುದೇ ಟೂಲ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಕಳಿಸ್ಬೋದು. ಬಟ್ ಏನಂತಂದರೆ ಈ ಟೂಲ್ಗಳು ಒಂದು ಪೇಯ್ಡ್ ಇದೆ, ಸೆಕೆಂಡ್ ಕಾಸ್ಟ್ ಹಾಕಬೇಕು, ಆಮೇಲೆ ನೀವು ಕಳಿಸ್ತಾ ಇರೋ ತುಂಬ ಹೆಚ್ಚಿಗೆ ಇಮೇಲ್ಸ್ ಏನಿಲ್ಲ. ಸೊ ಹಾಗಾಗಿ ನೀವೇನೋ ದಿನಕ್ಕೆ ಒಂದು 10 ಇಮೇಲ್ ಮಾಡೋದಾದ್ರೂ ಕೂಡ ಕನ್ಸಿಸ್ಟೆಂಟಾಗಿ 10 ಇಮೇಲ್ಗಳನ್ನ ಮಾಡ್ಬೋದು. ಬಟ್ ಅದರಿಂದ ನಿಮಗೆ ಬಿಸ್ನೆಸ್ಗಳು ಬೇಗ ಬರುತ್ತೆ ಅನ್ನೋದೊಂದು ಹೋಪ್ ಕಡಿಮೆ. ಬಟ್ ಆದರೆ ನಿಮ್ಮ ಡೇಟಾ ಹೆಚ್ಚಿಗೆ ಇತ್ತು, ನೀವು ಹೆಚ್ಚಿಗೆ ಜನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ತುಂಬ ಸರಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆಟೋಮೆಟಿಕ್ಲಿ ಬಿಸ್ನೆಸ್ ಸಿಗೋ ಚಾನ್ಸಸ್ಗಳು ತುಂಬ ಹೆಚ್ಚಿಗೆ ಇರುತ್ತೆ. ಸೊ ಇವಾಗ ಯಾರೋ ವರ್ಷಕ್ಕೊಂದ್ಸರಿ ಕೆಲಸ ಮಾಡೋರು ಮತ್ತು ಪ್ರತಿದಿನ ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ ತಾನೆ. ಸೊ ಅದೇ ಥರ ನೀವು ಎಷ್ಟು ಜನಕ್ಕೆ ಜೊತೆ ಮಾತಾಡ್ತಾ ಇದ್ದೀರಾ, ಎಷ್ಟು ಜನ ಜೊತೆ ಟಚ್ಚಲ್ಲಿದ್ದೀರಾ, ಅದರ ಮೇಲೆ ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಪ್ಲ್ಯಾನ್ ಆಗುತ್ತೆ. ಸೊ ಇದರಲ್ಲಿ ಏನಂತಂದರೆ, ಒಂದು ನಿಮ್ಮ ಇಮೇಲ್ ವಾರ್ಮಿಂಗ್ನ ಮಾಡ್ಕೊಳ್ಳಿ. ತುಂಬ ಜನ ಏನಂತಾರೆ, ಸರ್ ನಾವು ಇಮೇಲ್ ಮಾಡಿಸ್ತಾ ಇದ್ದೇವೆ, ಇಮೇಲ್ಗಳನ್ನ ಕಳಿಸ್ತಾ ಇದ್ದೇವೆ, ಬಟ್ ಯಾರೂ ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿದೆಯಾ ಆ ಇಮೇಲ್ಗಳು ಅವ್ರ ಇನ್ಬಾಕ್ಸಿಗೆ ಹೋಗ್ತಾ ಇದೆ ಅಂತ? ಗೊತ್ತಿಲ್ಲ. ಇಮೇಲ್ಗಳು ನಿಮ್ಮ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗ್ತಾ ಇತ್ತು ಅಂದರೆ ಅವ್ರ ಇಮೇಲ್ಗಳು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿದ್ದಾಗ ಇಮೇಲ್ ವಾರ್ಮರ್ಸ್ಗಳು, ಜಿಮೇಲು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಇಮೇಲ್ ಔಟ್ರೀಚ್ಗಳನ್ನ ಫೋಕಸ್ ಮಾಡಿ. ಇಲ್ಲದೆ ಹೋದರೆ ಏನಾಗುತ್ತೆ, ನಿಮ್ಮ ಇಮೇಲ್ಸ್ಗಳು ಅವ್ರಿಗೆ, ನೀವು ಅಂದ್ಕೊಳ್ತಾ ಇದ್ದೀರಾ ನೀವು ಇಮೇಲ್ ಕಳಿಸ್ತಾ ಇದ್ದೀವಿ ಅಂತ, ಬಟ್ ಆ ಇಮೇಲ್ಗಳು ಅವ್ರಿಗೆ ಮುಟ್ಟದೇ ಇರೋ ಕಾರಣಕ್ಕೆ ನಿಮ್ಮ ಇಮೇಲ್ಸ್ಗಳು ಅವ್ರು ಓದ್ತಾನೂ ಇಲ್ಲ, ಅದರಿಂದ ನಿಮಗೆ ಬಿಸ್ನೆಸ್ ಬರೋ ಚಾನ್ಸು ಕೂಡ ಇರಲ್ಲ. ಸೊ ಆ ಥರ ವಿಷಯಗಳಲ್ಲಿ ತುಂಬ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ. ಒಂದು ವೇಳೆ ನಿಮ್ಗೆ ಇಮೇಲ್ ಮಾರ್ಕೆಟಿಂಗ್ ಫುಲ್ ಫ್ಲೆಜ್ ಸರ್ವಿಸಸ್ ಬೇಕು ಅಂದರೆ ನಮ್ಮ ಟೀಮ್ಸ್ ಪ್ರೊವೈಡ್ ಮಾಡ್ತಾರೆ. ಅದು ಹೇಗೆ ಏನು ಅಂತ ತಿಳ್ಕೊಳ್ಳಿ. ಅದಾದಮೇಲೆ ನಿಮಗೆ ಸರಿ ಅನಿಸಿದ್ರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಟೈಮಲ್ಲಿ ಕಾಫಿ ಬಿಸ್ನೆಸ್ ಎಷ್ಟು ಕಷ್ಟ ಇದೆ ಬಿಸ್ನೆಸ್ ತರೋದು ಅನ್ನೋದು ಎಲ್ಲರಿಗೂ ಒಂದು ಐಡಿಯಾ ಇರುತ್ತೆ ಕಾಫಿ ಬಿಸ್ನೆಸ್ಸಲ್ಲಿರೋರು. ಬಟ್ ಆದರೆ ಒಂದು 280 ಕಾಫಿ ಇಂಪೋರ್ಟರ್ಸ್ನ ನಾವು ಜರ್ಮನಿ ಈ ಡೇಟಾಗಳಿಂದ ತೊಗೊಂಡಾಗ ಅದರಲ್ಲಿ 9 ಜನ ರೆಸ್ಪಾಂಡ್ ಮಾಡಿದರು. 2 ಜನಕ್ಕೆ ನಾವು ಸ್ಯಾಂಪಲ್ ಕಳಿಸಿದ್ವಿ. ಅದರಲ್ಲಿ ಒಂದು ಸ್ಯಾಂಪಲ್ ಆರ್ಡರು 8 ಲಕ್ಷ ಚಿಲ್ಲರಾದಲ್ಲಿ ನಮ್ಮ ಡೀಲ್ ಕ್ಲೋಸ್ ಆಗಿದೆ. ಸೊ ಇದು ಪ್ರತಿಯೊಂದು ಇಮೇಲ್ ಮಾರ್ಕೆಟಿಂಗಿಂದ ಆಗುತ್ತೆ. ಜಸ್ಟ್ ಏನಂತಂದರೆ ಬಾಯರ್ಸ್ಗಳಿಗೆ ನೀವೇನು ಕಳಿಸ್ಬೇಕು, ಅವ್ರಿಗೇನು ನೀವು ಅವ್ರದ್ದು ಏನು ತೊಂದರೆಗಳಿದೆ ಅದನ್ನು ನೋಡಿಕೊಂಡು ಅವ್ರ ಜೊತೆ ನೀವು ಮಾತಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಲಿ ಬಿಸ್ನೆಸ್ಗಳು ಸಿಗುತ್ತೆ. ಇಲ್ಲಿ ಯಾವುದೇ ಥರದ ಟೂಲ್ಗಳಿಗೆ ನಾವೇನು ಪ್ರಮೋಟ್ ಮಾಡ್ತಾ ಇಲ್ಲ. ಬಟ್ ಆದರೆ ಏನು ಈ ರೆಫರೆನ್ಸಿಗೆ ನಿಮ್ಗೆ ಯಾರಾದರೂ ಇರಬೇಕಲ್ಲ ಅನ್ನೋದ್ಬಿಟ್ಟು ನಾನು ನಿಮಗೆ ರೆಫರೆನ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ಕೊಳ್ಳಿ, ಇವ್ರ ಜೊತೆ ನೀವು ಮಾತಾಡಿಕೊಂಡು ನಿಮ್ಮ ಡೇಟಾಗಳನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ಡೇಟಾಗಳೆಲ್ಲ ಪರ್ಚೇಸ್ ಮಾಡೋದು, ಇಮೇಲ್ ಮಾರ್ಕೆಟಿಂಗ್ ಮಾಡೋದು ಎಲ್ಲ ನಮ್ಮ ಕೈಲಿ ಆಗಲ್ಲ, ನಮ್ಮ ಬೇರೆ ಯಾರೋ ಎಕ್ಸ್ಪರ್ಟ್ಸಿಗೆ ಕೊಡೋಣ ಮ್ಯಾನೇಜ್ ಮಾಡ್ತಾರೆ ಅಂದರೆ ದಯಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿ ನಿಮಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಬರೋ ಟೂಲ್ ಯಾವುದಿದೆ, ಲಿಂಕ್ಡ್ಇನ್. ಇವತ್ತಿನ ಟೈಮಲ್ಲಿ ಪ್ರೊಫೆಷನಲ್, ಇವಾಗ ಫೇಸ್ಬುಕ್ ಯೂಸ್ ಮಾಡ್ತೀರಾ, ಲಿಂಕ್ಡ್ಇನ್ ಯೂಸ್ ಮಾಡ್ತೀರಾ, ಎಲ್ಲದರಲ್ಲೂ ನಿಮಗೆ ಬಾಯರ್ ಸಿಗ್ತಾರೆ. ಅದ್ರ ಜೊತೆಗೆ ಮೇನ್ ಆಗಿರೋದು ಲಿಂಕ್ಡ್ಇನ್. ಸೊ ಇದರಲ್ಲೂ ಕೂಡ ನಾವೇನು ಮಾಡ್ತೇವೆ, ಸೇಲ್ಸ್ ನ್ಯಾವಿಗೇಟರ್ ಟೂಲ್ ಯೂಸ್ ಮಾಡ್ತೇವೆ. ಸೊ ಲಿಂಕ್ಡ್ಇನ್ ಯೂಸ್ ಮಾಡೋರು ನಾರ್ಮಲ್ ಜನರಲಾಗಿ ಲಿಂಕ್ಡ್ಇನ್ ಫ್ರೀ ಅಕೌಂಟ್ ಇದೆ, ಫ್ರೀಯಾಗಿ ಯೂಸ್ ಮಾಡ್ಬೋದು, ತೊಂದರೆಗಳಿಲ್ಲ, ಮೇಲ್ಗಳನ್ನೆಲ್ಲ ಕಳಿಸ್ಬೋದು. ಆದರೆ ನೀವೇನಾದ್ರು ಸೇಲ್ಸ್ ನ್ಯಾವಿಗೇಟರ್ ತೊಗೊಂಡ್ರೆ ನೀವು ಅವ್ರೇನಾದರೂ ನಿಮ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೂ ಕೂಡ ನೀವು ಅವ್ರಿಗೆ ಮೇಲ್ ಕಳಿಸ್ಬೋದು. ಸೊ ಇನ್ಮೇಲ್ಸ್ ಅಂತ ಹೇಳ್ತೇವೆ. ಇನ್ಮೇಲ್ಸ್ ಕಳಿಸಿದ್ರೆ ಅಂದರೆ ಅವರೇನು ನಿಮ್ಮ ರಿಕ್ವೆಸ್ಟ್ಗಳನ್ನ ಅಕ್ಸೆಪ್ಟ್ ಮಾಡ್ದೇ ನಿಮ್ಮ ಮೆಸೇಜ್ಗಳು ಅವ್ರಿಗೆ ಮುಟ್ಟುತ್ತೆ. ಅದು ನೀವು ಅವ್ರಿಗೆ ಏನು ಮೆಸೇಜ್ ಕಳಿಸ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಕಳಿಸಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತಾ ಇದ್ದೇನೆ, ಹಾಯ್ ನಾನು ಸೊ ಆ್ಯಂಡ್ ಸೊ, ನಾವು ಇವತ್ತಿನ ಟೈಮಲ್ಲಿ ಯುರೋಪಿಯನ್ ಇಂಪೋರ್ಟರ್ಸ್ಗಳಿಗೆ ಹೈ ಕ್ವಾಲಿಟಿ ಸ್ಪೈಸಸ್ಗಳನ್ನ ಕಳಿಸ್ತಾ ಇದ್ದೇವೆ. ಅದು ಡೆಡಿಕೇಟೆಡ್ಲಿ ನಮ್ಮ ಇಂಡಿಯನ್ ಫಾರ್ಮ್ಸ್ಗಳಿಂದ. ಸೊ ನಿಮ್ಮ ಜೊತೆ ಕನೆಕ್ಟ್ ಆಗೋದು ಸಂತೋಷ. ನಿಮ್ಗೇನಾದರೂ ಅವಶ್ಯಕತೆಗಳಿದ್ದರೆ ದಯಮಾಡಿ ತಿಳಿಸಿ, ಅಥವಾ ನಾವು ಇಬ್ಬರೂ ಸೇರಿಕೊಂಡು ಹೇಗೆ ಕೆಲಸ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಥರ ಹೇಳೋದ್ರಿಂದ ಏನಾಗುತ್ತೆ, ಡೈರೆಕ್ಟ್ ಟು ದ ಪಾಯಿಂಟ್. ಇಲ್ಲಿ ಕತೆಗಳೆಲ್ಲ ಹಾಯ್ ಹೇಳಿಬಿಟ್ಟು ವೆಯ್ಟ್ ಮಾಡೋದು, ಹೌ ಆರ್ ಯು ಅಂದ್ಬಿಟ್ಟು ವೆಯ್ಟ್ ಮಾಡೋದು ಅದೆಲ್ಲ ಇರಲ್ಲ. ನೀವೇನು ಹೇಳ್ತಾ ಇದ್ದೀರಾ, ಒಂದು ನೋಟಲ್ಲಿ ಲಿಂಕ್ಡ್ಇನಲ್ಲಿ 2 ವಿಷಯ ಇರುತ್ತೆ. ಒಂದು ಕನೆಕ್ಷನ್ ಕಳಿಸುವಾಗಲೇ ನೀವು ನೋಟ್ ಆ್ಯಡ್ ಮಾಡ್ಬೋದು, ಇನ್ನೊಂದು ಕನೆಕ್ಷನ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಆದಮೇಲೆ ಕೂಡ ನೀವು ಮೆಸೇಜ್ಗಳನ್ನ ಕಳಿಸೋದು. ಸೊ ಇವಾಗ ನೀವು ನೋಟಲ್ಲಿ ಅವ್ರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದರೆ ನೀವು ಇನ್ಮೇಲ್ ಯೂಸ್ ಮಾಡಿದರೆ, ಇನ್ಮೇಲ್ ಕೂಡ ಲಿಮಿಟೆಡ್ ಇರುತ್ತೆ, 50 ಇನ್ಮೇಲು, 200 ಇನ್ಮೇಲು, 100 ಇನ್ಮೇಲ್ಸು ಈ ಥರ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಬಟ್ ಮೇಜರ್ಲಿ ಇದೆಲ್ಲ ಸಾರ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಸೇಲ್ಸ್ ನ್ಯಾವಿಗೇಟರ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡ್ರೆ ನೀವು ರಿಕ್ವೆಸ್ಟ್ ಬಗ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಅವ್ರಿಗೆ ಇನ್ಮೇಲ್ ಕಳಿಸ್ಬೋದು. ಇಂಟ್ರೆಸ್ಟ್ ಇರೋರು ನಿಮ್ಗೆ ತಿರ್ಗಾ ಕಾಲ್ ಮಾಡ್ತಾರೆ. ಸರ್ ಇವಾಗ ಕಳಿಸಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾರಾ, ಒಂದೇ ಇನ್ಮೇಲಿಗೆ ರೆಸ್ಪಾಂಡ್ ಮಾಡ್ತಾರಾ? 99% ಮಾಡಲ್ಲ. ಅವರು ಯಾವಾಗ ಓಪನ್ ಮಾಡ್ತಾ ಇದ್ದಾರೆ, ಅವ್ರ ಫ್ರೀಕ್ವೆನ್ಸಿ ಎಷ್ಟು ಇವಾಗ ಲಿಂಕ್ಡ್ಇನ್ನು ಒಂಥರ ಹೇಗೆ ಅಂತಂದರೆ ಅದೊಂಥರ ಸೋಷಿಯಲ್ ಮೀಡಿಯಾ. ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದೆಲ್ಲ ಎಂಟರ್ಟೈನ್ಮೆಂಟು, ಯೂಟ್ಯೂಬು ಇದೆಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಟೂಲ್ ಇರೋದ್ರಿಂದ ಜನ ಅದರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಟ್ ಯಾರು ಪ್ರೊಫೆಷ್ನಲ್ ಸೀರಿಯಸ್ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ಗಳನ್ನ ಆ್ಯಕ್ಟಿವೇಟ್ ಇಟ್ಕೊಳ್ತಾರೆ. ಇವಾಗ ನನಗೆ ಲಿಂಕ್ಡ್ಇನಲ್ಲಿ ನೀವು ಮೆಸೇಜ್ ಮಾಡಿದರೆ ನನ್ನ ಸಪ್ರೇಟ್ ಟೀಮೇ ಇದ್ದಾರೆ ಹ್ಯಾಂಡಲ್ ಮಾಡೋಕ್ಕೆ. ನೀವು ಏನಾದರೂ ಕಳಿಸಿದ್ರೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಬಟ್ ಅದೇ ವಿಷಯ ನೀವು ನಮ್ಮ ಪರ್ಸ್ನಲ್ ಅಕೌಂಟಿಗೆಲ್ಲ ನೋಡಿದ್ರೆ, ನಮ್ಮ ಪರ್ಸ್ನಲ್ ಅಕೌಂಟ್ ನಾವು ಯಾರೂ ಹ್ಯಾಂಡಲ್ ಮಾಡಲ್ಲ ಹೆಚ್ಚಾಗಿ. ಬಟ್ ಆದರೆ ಲಿಂಕ್ಡ್ಇನ್
ತುಂಬ ಇಂಪಾರ್ಟೆಂಟ್ ಟೂಲು. ಇದೇ ಥರ ನೀವು ಗ್ಲೋಬಲ್ ಮಾರ್ಕೆಟಲ್ಲೂ ಕೂಡ ತುಂಬ ಬಿಸ್ನೆಸ್ಗಳು ನಮಗೆ ಲಿಂಕ್ಡ್ಇನ್ನಿಂದನೇ ಸಿಗುತ್ತೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇನ್ಮೇಲ್ಸ್ ಕಳಿಸ್ತೇವೆ, ಜೊತೆಗೆ ಫಾಲೋಅಪ್ಸ್ ಕಳಿಸ್ತೇವೆ. ಎಲ್ಲ ಆಟೋಮೇಟೆಡ್ ಇರುತ್ತೆ, ಏನು ಮ್ಯಾನ್ಯುವಲಿ ಕೂತ್ಕೊಂಡು ಮಾಡೋ ಅವಶ್ಯಕತೆಗಳಿಲ್ಲ, ಆಟೋಮೇಟೆಡಾಗಿ ಮಾಡ್ಬೋದು. ಬಟ್ ಅದ್ರ ಜೊತೆಗೆ ನೀವು ಕರೆಕ್ಟಾಗಿರೋ ಮೆಸೇಜ್ನ ಕರೆಕ್ಟಾಗಿ ಡ್ರಾಫ್ಟ್ ಮಾಡಿ ಕರೆಕ್ಟಾಗಿರೋ ಜನಕ್ಕೆ ಕಳಿಸಿದ್ರೆ ಅವ್ರ ತೊಂದರೆ ಏನಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಕಂಪ್ನಿಗೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಏನಿದೆ, ಸರಿಯಾದ ಕ್ವಾಲಿಟಿಗಳು ಸಿಗ್ತಾ ಇಲ್ಲ. ಯಾವುದೋ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಮೆಟೀರಿಯಲ್ಗಳು ಬೇಕಾಗಿದೆ, ಬಟ್ ಅವ್ರಿಗೆ ಆ ಮೆಟೀರಿಯಲ್ ಸಿಗ್ತಾ ಇಲ್ಲ. ಅದು ನನಗೆ ಗೊತ್ತು, ಅವ್ರಿಗೆ ಈ ಥರ ತೊಂದರೆಗಳು ಅವ್ರ ಇಂಡಸ್ಟ್ರಿಯಲ್ಲಿ ಇದೆ ಅಂತ. ನಾರ್ಮಲಿಗೆ ಕೆಲವೊಂದು ವಿಷಯಗಳಲ್ಲಿ ಯಾವ ಥರ ಅಂತಂದರೆ, ತುಂಬ ಹೈ ಕ್ಯಾಪಿಟಲ್ ಇರೋದರಿಂದ ದುಡ್ಡುಗಳು ಮುಂಚೆ ಹಾಕೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ನಾವು ಮೆಸೇಜ್ ಬರೆಯುವಾಗಲೇ ನಾವು ಈ ಥರ ಹೇಳ್ತೇವೆ, ಇಲ್ಲ ನಾವು ಈ ಕಂಪ್ನಿಯಿಂದ ಈ ಥರ ಈ ದೇಶದಿಂದ ನಾವು ಮಾತಾಡ್ತಾ ಇರೋದು, ಅದ್ರ ಜೊತೆಗೆ ನನಗೆ ಗೊತ್ತು ನಿಮ್ಮ ಇಂಡಸ್ಟ್ರಿಯಲ್ಲಿ ದುಡ್ಡಿನ ಸಮಸ್ಯೆ ಯಾವಾಗಲೂ ಇರುತ್ತೆ, ಆದರೆ ಅದಕ್ಕೆ ನಾವು ಆಫರ್ ಮಾಡ್ತಾ ಇರೋದು ಬೆಸ್ಟ್ ಕ್ವಾಲಿಟಿ, ಜೊತೆಗೆ ನಿಮಗೆ ಕ್ರೆಡಿಟ್ ಕೂಡ ಆಫರೇಬಲ್ ಇದೆ. ಸೊ ನೀವೊಂದು ಜೆನ್ಯೂನ್ ಪಾರ್ಟಿ ಆಗಿದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನೀವು ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಇದ್ದರೆ ದಯಮಾಡಿ ಈ ನಂಬರಿಗೆ ಕಾಲ್ ಮಾಡಿ, ಇಮೇಲಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಈ ಲಿಂಕಿಗೆ ಕ್ಲಿಕ್ ಮಾಡಿ ನಮ್ಮ ಜೊತೆ ಡೈರೆಕ್ಟ್ಲಿ ಮೀಟಿಂಗ್ ಬುಕ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದು ಏನಾದರೂ ಆ ಸಮಸ್ಯೆ ಅವ್ರಿಗಿತ್ತು ಅಂದರೆ ಇಮಿಡಿಯೇಟ್ಲಿ ಅವ್ರು ಬುಕ್ ಮಾಡ್ತಾರೆ. ಆ ಸಮಸ್ಯೆ ಅವ್ರಿಗಿಲ್ಲ, ಅಥವಾ ದುಡ್ಡಿನ ವಿಷಯ ಅದೇನು ದೊಡ್ಡ ಇಂಡಸ್ಟ್ರಿ ಚಾಲೆಂಜೇ ಅಲ್ಲ, ಆ ಥರ ಇದ್ದಾಗ ದಯಮಾಡಿ ಅವ್ರಿಗೇನು ನಿಮಗೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ಥರ ವಿಷಯಗಳು ತುಂಬ ಇರುತ್ತೆ. ನೀವು ಅವರ ಪೇನ್ ಟ್ರಿಗರ್ ಮಾಡಿದರೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಬರೋ ಚಾನ್ಸಸ್ಗಳು ತುಂಬ ಇರುತ್ತೆ. ಇವಾಗ ಯಾವ ಥರ ಯೋಚನೆ ಮಾಡಬೇಕು, ಇಮೇಲಲ್ಲಿ ಆಗಿರ್ಬೋದು, ಯಾವುದೇ ಸ್ಟ್ರಾಟಜಿಯಲ್ಲಿ ಆಗಿರ್ಬೋದು, ಒಂದು ಕಾಮನ್ ಏನಂತಂದರೆ, ಇವಾಗ ಯಾರಿಗೆ ತಲೆನೋವಿದೆ ಅವನಿಗೆ ಗೊತ್ತು ತಲೆನೋವು ಮೆಡಿಸಿನ್ ವ್ಯಾಲ್ಯೂ ಏನಿದೆ ಅಂತ. ಯಾರಿಗೆ ತಲೆನೋವೇ ಇಲ್ಲ, ಅವನೆಂದೂ ತಲೆನೋವು ಬಂದೂ ಇಲ್ಲ, ಅವನು ಅದನ್ನು ನೋಡೂ ಇಲ್ಲ, ಅವನಿಗೆ ಹೋಗ್ಬಿಟ್ಟು ನೀವು ತಲೆನೋವಿನ ಮಾತ್ರೆ ಕೊಡೋಕ್ಕೆ ಹೋದರೆ ಅವ್ನು ತೊಗೊಳ್ಳಲ್ಲ, ಅಥವಾ ಅವನಿಗೆ ಆ ವ್ಯಾಲ್ಯೂ ಗೊತ್ತಾಗಲ್ಲ. ಅದಕ್ಕೆ ಯಾವಾಗಲೂ ಕೂಡ ಯಾರು ನೋವಲ್ಲಿದ್ದಾರೆ, ಬಿಸ್ನೆಸ್ಸಲ್ಲಿ ಇದ್ದಾರೆ, ಅವ್ರಿಗೆ ನೋವು ಆಗ್ತಾಯಿದೆ, ಅವ್ರು ನಿಮ್ಮ ಸರ್ವಿಸ್ಗಳನ್ನ ನೋಡ್ತಾರೆ. ಅದನ್ನು ನೀವೇನಾದರೂ ಸಾಲ್ವ್ ಮಾಡ್ತಾಯಿದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆ ಬಿಸ್ನೆಸ್ ಬರುತ್ತೆ. ಇಲ್ಲ ನಾನು ಪಕ್ಕದವ್ರ ಥರನೇ ನಂದು ಅಂತ ನೋಡಿ ಅಂತಂದಾಗ ನಾರ್ಮಲಿ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ಗಳು ಆ ಗ್ರೋತ್ ಬರೋ ಚಾನ್ಸಸ್ಗಳು ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತಿನ ಟೈಮಲ್ಲಿ ನಮ್ಮ ಕಂಪ್ನಿ ಆಫರ್ ಮಾಡ್ತಾ ಇರೋದು ಬಾಯರ್ ಫೈಂಡಿಂಗ್ ಸರ್ವಿಸಸ್. ಇವಾಗ ದೊಡ್ಡ ಪ್ರಾಬ್ಲಮ್ ಏನಿದೆ ಎಕ್ಸ್ಪೋರ್ಟರ್ಸ್ಗೆ, ಅದು ಎಸ್ಪೆಷಲಿ ಇಂಡಿಯಾದಲ್ಲಿರೋರಿಗೆ, ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಒಂದಿನ ಕುತ್ಕೊಂಡು ಮಾಡಿದ್ರು ಕೂಡ ಇಷ್ಟಪಟ್ಟುಕೊಂಡು ಕಷ್ಟ ಹಾಕ್ಕೊಂಡು ಏನೋ ಒಂದಿನ ಮಾಡಿದ್ರು ಕೂಡ ಎರಡನೇ ದಿನ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಎಲ್ಲರೂ ಅವನೇ ಮ್ಯಾನೇಜ್ ಮಾಡಬೇಕು. ಸೊ ಇವಾಗ ನಾನೇನಾದರೂ ನಿಮಗೆ ಲಿಂಕ್ಡ್ಇನ್ನಲ್ಲಿ, ಹಾಯ್ ಐ ಆಮ್ ರೋಹಿತ್ ಆ್ಯಂಡ್ ಐ ಕ್ಯಾನ್ ಹೆಲ್ಪ್ ಯು ಟು ಗೆಟ್ ಬಯರ್ಸ್ ಫಾರ್ ಯುವರ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆ್ಯಂಡ್ ಐ ಕ್ಯಾನ್ ಪ್ರಾಮಿಸ್ ಯು ಸೋ ಆ್ಯಂಡ್ ಸೋ ಟರ್ನ್ ಓವರ್ಸ್, ವುಡ್ ಯು ಜಸ್ಟ್ ಲೈಕ್ ಟು ಹ್ಯಾವ್ ಅ ಕಾಲ್. ಸೊ ಈ ಸಮಸ್ಯೆ ನಿಮಗಿತ್ತು ಅಂದರೆ ನೀವು ರೆಸ್ಪಾಂಡ್ ಮಾಡ್ತಿರೋ ಇಲ್ವೋ ಒಂದ್ಸರಿ ಯೋಚನೆ ಮಾಡಿ. ಸೊ ಒಂದು ವೇಳೆ ನೀವು ರೆಸ್ಪಾಂಡ್ ಮಾಡ್ತೇನೆ ಅನ್ನೋದಾದರೆ ನೀವು ಕೂಡ ಕರೆಕ್ಟಾಗಿರೋ ಮೆಸೇಜ್ನ ಕರೆಕ್ಟಾಗಿರೋ ಜನಕ್ಕೆ ನೀವು ಬರೆದ್ರೆ ಆಟೋಮೆಟಿಕ್ಲಿ ಅದು ಕನೆಕ್ಟ್ ಆಗುತ್ತೆ. ಸೊ ಇದು ಒಂದು ನೀವು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ನಿಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟರ್ಮರಿಕ್ ಸಪ್ಲೈಯರು ಇವಾಗ ಇದರಿಂದ ಒಬ್ಬ ಟರ್ಮರಿಕ್ ಸಪ್ಲೈಯರ್ಗೆ ಆರ್ಗ್ಯಾನಿಕ್ ಟರ್ಮರಿಕ್ ಅವ್ರು ಮಾಡೋದು, ಅದು UK ಬ್ರ್ಯಾಂಡಿಗೆ ನಾವು ಪ್ರಮೋಟ್ ಮಾಡಿರೋದು ಒಂದು 4 ಫಾಲೋಅಪ್ಸಲ್ಲಿ ಒಂದು ಆನ್ಬೋರ್ಡ್ ಆಗಿದ್ದಾರೆ. ಸೊ ಒಂದು ಬ್ರ್ಯಾಂಡ್ಗಳಿಗೆ ಪ್ರಮೋಟ್ ಮಾಡಿಕೊಂಡು ಅವ್ರಿಗೆ ನಿಮ್ಮ ಡೀಲ್ಸ್ ತೊಗೊಂಡು ಬರೋಕ್ಕೆ ಆಲ್ಮೋಸ್ಟ್ ಮಿನಿಮಮ್ ಒಂದು 4 to 7 ಫಾಲೋಅಪ್ಸ್ಗಳು ಬೇಕಾಗುತ್ತೆ. ಅದು ತಿಂಗಳದಲ್ಲಾಗ್ಬೋದು, ವೀಕಲ್ಲಾಗ್ಬೋದು, ಅಥವಾ ಮಂತಲ್ಲಾಗ್ಬೋದು. ಬಟ್ ಏನಂತಂದರೆ ರೆಗ್ಯುಲರ್ ನೀವು ಟಚ್ಚಲ್ಲಿದ್ದು ಫಾಲೋಅಪ್ ಮಾಡ್ತಾ ಇದ್ದರೆ ನಿಮಗೆ ಬಿಸ್ನೆಸ್ ಬರುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಲಿಂಕ್ಡ್ಇನ್ನಲ್ಲಂತೂ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಇರೋದು ಟ್ರೇಡ್ ಫೇರ್ಸಲ್ಲಿ ನಿಮಗೆ ಸಿಗೋ ಡೇಟಾ, ಪರ್ಸ್ನಲ್ ಕನೆಕ್ಷನ್ಸ್, ಬಾಯರ್ ಸೆಲ್ಲರ್ ಮೀಟ್ಸ್, ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಈ ದೊಡ್ಡ ದೊಡ್ಡ ಈವೆಂಟ್ಗಳು, ನಿಮ್ಮ ಪ್ರಾಡಕ್ಟ್ಸ್ ಏನಾದರೂ ಆ ಕ್ಯಾಟಗರಿಯಲ್ಲಿ ಫಾಲೋ ಆಗ್ತಾ ಇದ್ದರೆ ಆ ದಯಮಾಡಿ ಟ್ರೇಡ್ ಶೋ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ನಾವು ಏನು ಟ್ರೇಡ್ ಶೋಸ್ಗಳಲ್ಲಿ ದುಡ್ಡಿದ್ದರೆ ಟ್ರೇಡ್ ಶೋ ಹೋಗಿ ಅಟೆಂಡ್ ಮಾಡಿ, ದುಡ್ಡಿಲ್ಲ ಅಂದರೆ ಆ ಟ್ರೇಡ್ ಶೋಸ್ ವೆಬ್ಸೈಟ್ಗಳನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, ಆ ವೆಬ್ಸೈಟ್ಗಳು ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎರಡೂ ವಿಡಿಯೋದಲ್ಲೂ ಕೂಡ ಎರಡೂ ಥರದಿಂದ ಕೂಡ ನಿಮ್ಮ ಪರ್ಸ್ನಲ್ ಕನೆಕ್ಷನ್ಸ್ಗಳು ಬೆಳೆಯುತ್ತೆ, ಈ ಈವೆಂಟ್ಸ್ಗಳಲ್ಲಿ ಎಲ್ಲ ಡೇಟಾ ಸಿಗುತ್ತೆ. ನೀವು ಎಷ್ಟು ಕಂಪ್ನೀಸ್ಗಳ ಜೊತೆ ಮಾತಾಡ್ತಿರೋ, ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಮೀಡಿಯಂ ಕಂಪ್ನಿ ಇರ್ಬೋದು, ಇವಾಗಲೇ ಹುಡ್ತಾ ಇರೋ ಕಂಪ್ನಿಗಳಿರ್ಬೋದು, ಯಾವುದೇ ಥರದ ಕಂಪ್ನಿಗಳಿದ್ದರೂ ಕೂಡ ನೀವೇನು ಮಾಡಬೇಕಂದ್ರೆ ಇದೆಲ್ಲ ಡೀಟೇಲ್ಸ್ಗಳನ್ನ ತೊಗೊಂಡು ಆ ಕಂಪ್ನಿಗಳಿಗೆ ಅಪ್ರೋಚ್ ಮಾಡಿ ಅವ್ರಿಗೆ ನೀವು ಲಿಂಕ್ಡ್ಇನ್ ಥ್ರೂ, ಇಮೇಲು, ಕಾಲಿಂಗು, ಪ್ರತಿಯೊಂದು ಥ್ರೂ ನೀವು ಕಮ್ಯುನಿಕೇಟ್ ಮಾಡಿದರೆ ನಿಮಗೆಲ್ಲ ಬಿಸ್ನೆಸ್ಗಳಾಗುತ್ತೆ. ತುಂಬ ಜನ ಹೇಳೋದು ಸರ್ ಇಮೇಲ್ ಮಾರ್ಕೆಟಿಂಗ್ ವರ್ಕ್ ಆಗಲ್ಲ, ಸರ್ ಕಾಲಿಂಗ್ ಮಾಡಿದ್ರು ವರ್ಕ್ ಆಗಲ್ಲ, ಸರ್ ಎತ್ತಾ ಇಲ್ಲ. ನೀವು ಒಂದು ಕಾಲ್ ಮಾಡಿ, ಒಂದು ಇಮೇಲ್ ಮಾಡಿಕೊಂಡು ಕಸ್ಟಮರ್ ನಿಮಗೆ ಸಿಗ್ತಾರೆ ಅನ್ನೋದು ಸುಳ್ಳು. ಸೊ ನಾನಂತಲ್ಲ, ಬೇರೆ ಯಾರೇ ಮಾಡಿದರೂ ಸುಳ್ಳು. ಸೊ ಇವಾಗ ತುಂಬ ಜನ ಹೇಳ್ಬಿಡ್ತಾರೆ, ಇಲ್ಲ ಎಲ್ಲ ಡೇಟಾಸ್ಗಳು ಇರುತ್ತೆ, ಅದು ತೊಗೊಂಬಿಟ್ಟು ಮಾಡಿಬಿಟ್ರೆ ಸಾಕು. ಆ ಥರ ಆಗಲ್ಲ. ಡೇಟಾಗಳು ಇರುತ್ತೆ, ಡೇಟಾಗಳನ್ನ ತೊಗೊಂಡು ನೀವು ಮುಂದೆ ಏನು ಮಾಡಬೇಕನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇವಾಗ ಗಲ್ಫ್ ಫುಡ್ ಡೇಟಾ ನಮ್ಮ ವೆಬ್ಸೈಟಲ್ಲಿದೆ. ನಿಮಗೆ ಗಲ್ಫ್ ಫುಡ್ಡಲ್ಲಿ ಯಾವ ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡಿದ್ರು, ಅವ್ರ ವೆಬ್ಸೈಟ್ಗಳು ಏನಿದೆ ಅದೆಲ್ಲ ಡೀಟೇಲ್ಸ್ಗಳು ಬೇಕಂದ್ರೆ ನಮ್ಮ ವೆಬ್ಸೈಟಲ್ಲಿ ಹೋಗಿ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ.
ಆದರೆ ಪರ್ಚೇಸ್ ಮಾಡಿದ್ಮೇಲೆ ಆ ಡೇಟಾನ ಏನು ಮಾಡ್ತೀರಾ ನೀವು? ವೆಬ್ಸೈಟ್ ಸಿಕ್ಕಿದೆ, ನೆಕ್ಸ್ಟ್ ಏನು? ಪರ್ಚೇಸ್ ಡಿಪಾರ್ಟ್ಮೆಂಟ್ ಮಾತಾಡಬೇಕು, ಪರ್ಚೇಸ್ದವ್ರನ್ನ ಮಾತಾಡಿಸ್ಬೇಕು, ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕು. ಇದೆಲ್ಲವೂ ಇಮೇಲ್ಗಳು, ಅವರ ಡೇಟಾಗಳನ್ನ ಪ್ರತಿಯೊಂದು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ಈ ಬಿಸ್ನೆಸ್ಗಳು ಸಿಗುತ್ತೆ. ಸೊ ನೀವು ಫಾಲೋಅಪೇ ಮಾಡಲ್ಲ, ನೀವೇನೋ ಅಪ್ರೋಚೇ ಮಾಡಲ್ಲ, ಅವಾಗ ಸಾಧ್ಯನೇ ಇಲ್ಲ ಬಿಸ್ನೆಸ್ ಸಿಗೋಕ್ಕೆ. ಸೊ ಈ ಡೇಟಾಗಳು, ಟ್ರೇಡ್ ಶೋಸ್ಗಳಿಂದ ಏನು ಬೆನಿಫಿಟ್ಗಳು ಸಿಗುತ್ತೆ, ತುಂಬ ಒಳ್ಳೆ ಅಪ್ರೋಚ್ಗಳನ್ನ ನೀವು ಮಾಡಿದರೆ, ಎಸ್ಪೆಷಲಿ ಇಂಡಿಯನ್ ಎಂಬಸಿಯಿಂದ ತುಂಬ ಜನ ಹೇಳ್ತಾರೆ ಸರ್ ಇಂಡಿಯನ್ ಎಂಬಸಿ ಅವ್ರು ರೆಸ್ಪಾಂಡ್ ಮಾಡಲ್ಲ. ಕರೆಕ್ಟಾಗಿ ಇಮೇಲ್ ಬರೆದ್ರೆ ಇಂಡಿಯನ್ ಎಂಬಸಿನೂ ರೆಸ್ಪಾಂಡ್ ಮಾಡ್ತಾರೆ. ಅದನ್ನು ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿದರೆ ಅವರ ಎಂಬಸಿ ಡೇಟಾಸ್ಗಳು ನಿಮ್ಗೆ ಸರಿಯಾಗಿ ಸಿಗುತ್ತೆ. ಕಂಪ್ನಿ ಹೆಸರು ಸಿಕ್ತು ಅಂದರೆ ಮುಂದಿನ ಡೀಟೇಲ್ಸ್ಗಳನ್ನ ಎಲ್ಲ ಆರಾಮಾಗಿ ಹುಡುಕ್ಬೋದು. ಆದರೆ ಆ ವಿಷಯಗಳು ನಿಮಗೆ ಬರಲ್ಲ ಅಂದಾಗ ಆಟೋಮೆಟಿಕ್ಲಿ ನೀವು ಎಕ್ಸ್ಪರ್ಟ್ಸ್ಗಳ ಮೇಲೆ ಡಿಪೆಂಡೆಂಟ್ ಆದರೆ ನಿಮಗೆಲ್ಲ ಡೇಟಾಸ್ಗಳೆಲ್ಲ ಮಾಡಿಕೊಡ್ತಾರೆ. ಸೊ ನಾವು ಏನು ಮಾಡಿದ್ವಿ, ಒಂದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸೆಕ್ಯೂರ್ ಮಾಡ್ಕೊಂಡಿರೋದು. ಇದು ನಾರ್ಮಲಿ ನಾವೇನು ಹೇಳ್ತೇವೆ, ಒಂದು ಕೋವಿಡ್ ಟೈಮಲ್ಲಿ ಅಪೇಡದವ್ರು ಆರ್ಗನೈಸ್ ಮಾಡಿರೋ ಇವೆಂಟು, ಅದರಲ್ಲೂ ಕೂಡ ವರ್ಚುವಲ್, ಅದು ಕೋವಿಡ್ ಪೆಂಡಮಿಕ್ ಇದ್ದಾಗ ವರ್ಚುವಲ್ ಮೀಟಿಂಗ್ ಇದ್ದರೂ ಕೂಡ ಸೌದಿ ಅರೇಬಿಯಾದ ಒಂದು ಆರ್ಡರ್ ಕ್ಲೋಸ್ ಆಯಿತು, ಡೀಲ್ಗಳು ಕ್ಲೋಸ್ ಆಗುತ್ತೆ. ಸೊ ನೀವು ಕೋವಿಡ್ ಟೈಮ್ ಗೊತ್ತಲ್ಲ ಎಲ್ಲರಿಗೂ ಯಾವ ಥರ ಇತ್ತು ಅನ್ನೋದು, ಅಂಥ ಟೈಮಲ್ಲೂ ಕೂಡ ನಾವು ಆರ್ಡರ್ಸ್ನ ತೆಗೆದಿದ್ದೇವೆ. ಸೊ ಈ ಥರ ನೀವೇನಾದರೂ ಕರೆಕ್ಟಾಗಿ ಪ್ರಾಪರಾಗಿ ನೀವೇನು ಅಪ್ರೋಚ್ ಮಾಡ್ತಾ ಇದ್ದೀರಾ, ಪ್ರತಿ ಸ್ಟ್ರಾಟಜಿನೂ ವರ್ಕ್ ಆಗುತ್ತೆ. ಜಸ್ಟ್ ಏನಂತಂದರೆ ಸ್ವಲ್ಪ ಟೈಮ್ ಕೊಡಬೇಕು, ಎಫರ್ಟ್ ಹಾಕಬೇಕು, ಕಂಟಿನ್ಯೂಸ್ ಎಫರ್ಟ್ ಇರಬೇಕು, ಒಂದು ಡಿಸಿಪ್ಲಿನ್ ಇತ್ತು ಅಂದರೆ ಆಟೋಮೆಟಿಕ್ಲಿ ಬಿಸ್ನೆಸ್ಗಳು ನಡೆದೋಗುತ್ತೆ. ನೆಕ್ಸ್ಟ್ ಬರೋದು ವಾಟ್ಸಪ್ ಮಾರ್ಕೆಟಿಂಗ್. ಸೊ ಒಂದು ವೇಳೆ ನೀವೇನಾದರೂ ಬಿಸ್ನೆಸ್ಗಳಲ್ಲಿ ಬೆಳಿಬೇಕಂದಾಗ, ಇವಾಗ ಕೆಲವೊಂದು ಕಂಟ್ರಿಯಲ್ಲಿ ವಾಟ್ಸಪ್ಗಳೇ ಅವೈಲೇಬಲ್ ಇದೆ. ಚೈನಾದಲ್ಲಿ ವಾಟ್ಸಪ್ ಇಲ್ಲ, ಸೊ ಹಾಗಾಗಿ ನಾನು ವಾಟ್ಸಪ್ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ. ಆದರೆ ಕೆಲವೊಂದು ಕಂಟ್ರಿಗಳಲ್ಲಿ, ಎಸ್ಪೆಷಲಿ ಸಿಂಗಾಪುರಲ್ಲಿ ಆಗಿರ್ಬೋದು, US ಅಲ್ಲಿ ಆಗಿರ್ಬೋದು, ಈ ಆಫ್ರಿಕನ್ ಕಾಂಟಿನೆಂಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ಕಾಂಟಿನೆಂಟ್ಸ್ಗಳು ವಾಟ್ಸಪ್ ಅವೈಲೇಬಲ್ ಇದೆ. ಆ ನಂಬರ್ಗಳಲ್ಲಿ ನಾವು ಏನಾದರೂ ಇವಾಗ ಇಮೇಲ್ ID ಕಲೆಕ್ಟ್ ಮಾಡ್ತೇವೆ, ಇಮೇಲ್ ಕಳಿಸ್ತೇವೆ, ಲಿಂಕ್ಡ್ಇನ್ ಪ್ರೊಫೈಲ್ ಕಲೆಕ್ಟ್ ಮಾಡ್ತೇವೆ, ಲಿಂಕ್ಡ್ಇನ್ ಕನೆಕ್ಷನ್ ಕಳಿಸ್ತೇವೆ, ನಂಬರ್ಸ್ಗಳು ತೊಗೊಳ್ತೇವೆ, ಅವ್ರಿಗೆ ಕಾಲ್ ಮಾಡ್ತೇವೆ. ಕಾಲ್ ಮಾಡೋದ್ರ ಜೊತೆಗೆ ಆ ನಂಬರ್ಗಳು ವಾಟ್ಸಪ್ಪಲ್ಲಿ ಅವೈಲೇಬಲ್ ಇತ್ತು ಅಂದರೆ ಅವ್ರಿಗೆಲ್ಲರಿಗೂ ಕೂಡ ನೀವು ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ನಿಮ್ಮ ವಾಟ್ಸಪ್ ಪರ್ಸ್ನಲ್ ನಂಬರಿಂದ ಅವ್ರಿಗೆ ನಂಬರ್ ಕಳಿಸಿದ್ರೆ ನಿಮ್ಮ ನಂಬರ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಬಿಸ್ನೆಸ್ API ಅಂತ ಸಿಗುತ್ತೆ. ಆ ಬಿಸ್ನೆಸ್ APIನ ವಾಟಿಯಿಂದ ಆಗಿರ್ಬೋದು, ಬೇರೆ ತುಂಬ ಪ್ರೊವೈಡರ್ಸ್ ಇದೆ. ಇವತ್ತಂತೂ ಗಲ್ಲಿಗೆ ಒಬ್ಬ ಪ್ರೊವೈಡರ್ ಇದ್ದಾರೆ. ವಾಟ್ಸಪ್ APIಗಳನ್ನ ತೊಗೊಳ್ಳಿ, ಅದು ಅಥರೈಸ್ಡ್ ಬೈ ಫೇಸ್ಬುಕ್ ಇರಬೇಕು. ಈ ಥರದ್ದು ಯಾವುದೋ ಕೆಲವೊಂದು ಸಾಫ್ಟ್ವೇರ್ಗಳು ಬರುತ್ತೆ, ನಂಬರ್ ಹಾಕ್ಬಿಡಿ, ಎಷ್ಟು ಬೇಕಾದಷ್ಟು ಮೆಸೇಜ್ ಕಳಿಸಿ, ನಂಬರ್ ಬ್ಲಾಕ್ ಆಗುತ್ತೆ, ಅದೇನೂ ಯೂಸ್ ಇಲ್ಲ. ಸೊ ಅದ್ರ ಬದಲು ನೀವೇನು ಮಾಡಬೇಕಂದ್ರೆ, ಈ ಟೂಲ್ಗಳನ್ನ ತೊಗೊಂಡ್ರೆ ಅವರೆಲ್ಲ ವಾಟಿಗೆ ಅವರೆಲ್ಲ ಇದೆ, ಅವ್ರದ್ದೆಲ್ಲ ಕ್ಯಾಟ್ಲಾಗ್ಸ್ ಇರುತ್ತೆ, ಪ್ರೈಸ್ ಲಿಸ್ಟ್ ಮ್ಯಾನೇಜ್ ಮಾಡ್ಬೋದು, ಡೀಟೇಲ್ಸ್ಗಳನ್ನ ಕಳಿಸ್ಬೋದು, ನಿಮ್ಮ ಪ್ಯಾಕೇಜಿಂಗ್ ವೀಡಿಯೋಗಳನ್ನ ಕಳಿಸ್ಬೋದು. ತುಂಬ ಸರಿ ಬರೀ ನಮ್ಮ ಪ್ಯಾಕೇಜಿಂಗ್ ವೀಡಿಯೋ ನೋಡಿಬಿಟ್ಟು ಬಂದಿರೋ ತುಂಬ ಜನ ಇದ್ದಾರೆ. ನಾವೇನು ಮಾಡ್ತೀವಿ, ಇದು ಮೆಟೀರಿಯಲ್ಗಳನ್ನ ರೆಡಿಯಾಗಿ ಡಿಸ್ಪ್ಯಾಚ್ ಆಗೋ ಮುಂಚೆ ನಾವೇನು ಮಾಡ್ತೇವೆ, ಈ ಮೆಟೀರಿಯಲ್ಗಳ ಪ್ಯಾಕ್ ಆಗಿದೆ, ಇದನ್ನು USA ಕಳಿಸ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನಾವು ಬರೀತೇವೆ. ಅದನ್ನು ನಾವೇನು ಮಾಡ್ತೇವೆ, ಸರ್ಕ್ಯುಲೇಟ್ ಮಾಡ್ತೇವೆ. ಸೊ ಅವಾಗ ಸರ್ಕ್ಯುಲೇಟ್ ಮಾಡಿದಾಗ ಒಂದು 17ರಿಂದ ಹೆಚ್ಚು ಕಡಿಮೆ ನಮಗೆ ರೆಸ್ಪಾನ್ಸಸ್ ಸಿಕ್ಕಿದೆ. ಅದರಲ್ಲಿ 2 ವೀಡಿಯೋಸು, ಅದು ಎಸ್ಪೆಷಲಿ ವೀಡಿಯೋದಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇರೋದು, ಅದರಲ್ಲೂ ಕೂಡ ಡೀಲ್ಗಳು ಕ್ಲೋಸ್ ಆಗುತ್ತೆ. ಒಂದು ಡೀಲ್ ನಾನು ಸೀ ಫುಡ್ಡಲ್ಲಿ ಹೇಳಬೇಕಂದ್ರೆ, ಎಸ್ಪೆಷಲಿ ಈ ಫಿಶ್ ಕ್ಯಾಟಗರಿಯಲ್ಲಿ ಒಂದೊಂದು ಕಂಟೈನರು ನಿಮ್ಗೆ 1.5 ಕೋಟಿ ಹತ್ರ ಬರುತ್ತೆ. ಸೊ ಸೀ ಫುಡ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ನೀವೇನು ಮಾಡಬೇಕಂತಂದರೆ, ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಷ್ಟು ಜನದ ಬಗ್ಗೆ ಹೇಳ್ತೀರಾ. ಇವಾಗ ಒಂದು ಬೇಸಿಕ್ ಕಾನ್ಸೆಪ್ಟ್, ಒಂದು ಜನರಲ್ ಕಾಮನ್ ಸೆನ್ಸ್ ಯೂಸ್ ಮಾಡೋದಾದರೆ, ಇವತ್ತಿನ ಟೈಮಲ್ಲಿ ನನಗೆ ಬಿಸ್ನೆಸ್ ಬೇಕು ಅಂದರೆ, ನನಗೆ ಬಿಸ್ನೆಸ್ ಆಚೆದವ್ರೆ ತಾನೇ ಕೊಡೋದು. ನನ್ನ ಬಿಸ್ನೆಸ್ ನಾನು ಖರೀದಿ ಮಾಡ್ತಾ ಇಲ್ಲ. ಇವಾಗ ನನ್ನ ಬಿಸ್ನೆಸ್ ಇದೆ, ನಂದು ಒಳ್ಳೆ ಪ್ರಾಡಕ್ಟ್ ಅನ್ನೋದ್ರಿಂದ ಏನು ಬೆನಿಫಿಟ್ ಇಲ್ಲ. ನನ್ನ ಪ್ರಾಡಕ್ಟ್ ಬಗ್ಗೆ ಎಷ್ಟು ಜನಕ್ಕೆ ಹೇಳ್ತೇನೆ, ಅವರು ಆ ಪ್ರಾಡಕ್ಟ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅದು ಅವ್ರಿಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಇವಾಗ ಜಗತ್ತಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಸೇಲ್ ಆಗುತ್ತೆ. ಇವಾಗ ಟೊಯೋಟೋ ಗಾಡಿ ಸೇಲ್ ಆಗ್ತಾ ಇಲ್ವಾ, ಮಾರುತಿ ಗಾಡಿ ಸೇಲ್ ಆಗ್ತಾ ಇಲ್ವಾ, ಸುಜುಕಿ ಸೇಲ್ ಆಗ್ತಾ ಇಲ್ವಾ, ಯಾವ ಗಾಡಿಗಳು ಸೇಲ್ ಆಗ್ತಾ ಇಲ್ಲ, ಎಲ್ಲ ಗಾಡಿಗಳು ಸೇಲ್ ಆಗುತ್ತೆ. ಕೆಲವೊಂದು ರೋಡ್ಗಳ ಮೇಲೆ ನೀವು ಕಂಪ್ನಿಗಳನ್ನ ನೋಡೇ ಇಲ್ಲ ಇನ್ನೋರ್ಗೂ, ಆ ಗಾಡಿಗಳು ಕೂಡ ಮಾರ್ಕೆಟಲ್ಲಿದೆ. ಎಲ್ಲ ಕಂಪ್ನಿಗಳಿಗೂ ಕ್ಲೈಂಟ್ಸ್ಗಳು ಇದ್ದೇ ಇದ್ದಾರೆ, ನಿಮಗೂ ಇರ್ತಾರೆ. ಜಸ್ಟ್ ಏನಂದರೆ ನೀವು ಹುಡುಕಬೇಕು, ಅವ್ರು ನಿಮ್ಮನ್ನು ಇಷ್ಟಪಡಬೇಕು, ಡೀಲ್ಗಳು ಅವ್ರ ಫೇವರಲ್ಲಿರಬೇಕು, ಎಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿದರೆ ಬಿಸ್ನೆಸ್ಗಳಾಗತ್ತೆ. ಅದನ್ನು ನೀವು ಎಷ್ಟು ಅಪ್ರೋಚ್ ಮಾಡ್ತೀರ, ಎಷ್ಟು ಕನೆಕ್ಟ್ ಇದು ಒಂಥರ ಹೇಗೆ ಅಂತಂದರೆ, ಕಸದಲ್ಲಿ ಬಂಗಾರ ಹುಡುಕ್ದಂಗೆ. ಈ ಎಲ್ಲ ಕಸಗಳನ್ನ ಸೇರಿಸ್ಬಿಟ್ಟು ಅದನ್ನು ಹುಡುಕಿದಾಗ ನಿಮಗೆ ಬಂಗಾರದ ಒಂದು ಕಳ್ಳುಗಳು ಸಿಗುತ್ತೆ. ಅದೇ ಥರ ಬಿಸ್ನೆಸ್ಸಲ್ಲಿ ಬಾಯರ್ಸ್ನ ಹುಡ್ಕೋದು. ಸೊ ಕಷ್ಟ ಆಗಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಬಟ್ ಏನಂತಂದರೆ, ಆಗದೇ ಇರೋ ಕೆಲಸ ಏನಲ್ಲ, ಬಾಯರ್ಸ್ಗಳು ಸಿಗ್ತಾರೆ. ನೀವು ಕರೆಕ್ಟಾಗಿ ಮಾತಾಡಿದರೆ, ಕರೆಕ್ಟಾಗಿ ಹುಡುಕಿದರೆ, ಹುಡುಕೋ ಪದ್ಧತಿ ಕರೆಕ್ಟಾಗಿದ್ದರೆ, ಅಪ್ರೋಚ್ ಕರೆಕ್ಟಾಗಿದ್ದರೆ ಬಾಯರ್ಸ್ಗಳು ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಬಂದ ತಕ್ಷಣ ನೀವು ಬೇಗ ಅವರಿಗೆಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟರೆ, ಅವರಿಗೆಲ್ಲ ಕಂಪ್ಲೀಟ್ ಕ್ಲಿಯಾರಿಟಿ ಸಿಕ್ತು ಅಂದರೆ ಅವ್ರು ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಸೊ ತುಂಬ ಕಷ್ಟಗಳಿರಲ್ಲ. ಒಂದು ವೇಳೆ ಓಕೆ ಇವಾಗ ನನಗೆ ಆಗ್ತಾ ಇಲ್ಲ ಸರ್, ನಾನೇನು ಮಾಡಲಿ, ನಮ್ಮನ್ನು ಅಪ್ರೋಚ್ ಮಾಡಿ. ನಿಮ್ಮ ಹತ್ರ ಎಕ್ಸ್ಪೋರ್ಟರ್ ಆನ್ ದ ರೆಕಾರ್ಡು ಇದೆ, ಎಕ್ಸ್ಪೋರ್ಟರ್ ಆಫ್ ದ ರೆಕಾರ್ಡು ಇದೆ, ಯಾವುದರಲ್ಲೂ ಕೂಡ ನಿಮಗೆ ಆರ್ಡರ್ ಸಿಗುತ್ತೆ. ಅದನ್ನು ತೊಗೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಇವಾಗ ನಾವು ನೋಡಬೇಕಾಗಿರೋದು ಇನ್ನೊಂದೇನೆಂದರೆ,
ಈಗ ನಾವು ಬಾಯರ್ ಹುಡ್ಕೋದಾಯಿತು, ಇವಾಗ ಬಾಯರ್ಸ್ ನಮ್ಮನ್ನು ಹೇಗೆ ಹುಡುಕಬೇಕು? ಸೊ ಅದನ್ನು ನೋಡೋಣ. ಸೊ ಬಾಯರ್ಸ್ ನಮ್ಮನ್ನು ಹೇಗೆ ಹುಡುಕ್ತಾರೆ? ಒಂದು, ನಮ್ಮ ವೆಬ್ಸೈಟ್ ಸರ್ಚ್ ಆಗಬೇಕು. ಇವಾಗ JB ಎಕ್ಸ್ಪರ್ಟ್ಸ್ ಅಂತ ಹೋಗ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಬರುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ನಮ್ಮ ಸರ್ವಿಸಸ್ ಏನಿದೆ ಅದೆಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಪ್ರಾಪರಾಗಿ ಆಪ್ಟಮೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಮಿನಿಮಮ್ ವರ್ಡ್ ಪ್ರೆಸ್ ವೆಬ್ಸೈಟು, ಒಂದು SEO ಪ್ಲಗಿನ್ ಇರ್ಬೋದು, ರ್ಯಾಂಕ್ ಮ್ಯಾಥ್ ಇರ್ಬೋದು, ಯೋಸ್ಟ್ ಪ್ಲಗಿನ್ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು, ಪ್ಲಗಿನ್ಸ್ ಅಂದರೆ ನಾರ್ಮಲಿ ಆ್ಯಪ್ ಥರ, ಸೊ ನಿಮ್ಮ ವೆಬ್ಸೈಟ್ಗಳನ್ನ ರ್ಯಾಂಕ್ ಮಾಡುತ್ತೆ ಗೂಗಲಲ್ಲಿ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕೆಲಸಗಳು ಕರೆಕ್ಟಾಗಿ ನಡೆದೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಪೇಜಸ್ ಪ್ರಾಪರ್ಲಿ ಇಂಡೆಕ್ಸ್ ಆಗುತ್ತೆ. ನಿಮ್ಮ ಪೇಜಸ್ಗಳು ಯಾರಾದರೂ ಕೀವರ್ಡ್ಸ್ಗಳನ್ನ ಸರ್ಚ್ ಮಾಡಿದರೆ, ಅದ್ರ ಬಗ್ಗೆ ನೀವೇನಾದರೂ ಆರ್ಟಿಕಲ್ಸ್ಗಳನ್ನ ಬರೆದಿದ್ದರೆ, ಕೀವರ್ಡ್ಸ್ಗಳನ್ನ ಇನ್ವಾಲ್ವ್ ಮಾಡಿದರೆ, ಅದು ಎಲ್ಲವೂ ಕೂಡ ನಡೆದೋಗುತ್ತೆ. ಸೊ ಮುಂದೆ ಬರೋ ವೀಡಿಯೋಸಲ್ಲಿ ನಾವು ಡೀಟೇಲಾಗಿ ಒಂದೊಂದರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಆದರೆ ಇವತ್ತಿನ ಟೈಮಲ್ಲಿ ನಿಮ್ಮ ಕಸ್ಟಮರ್ ಕೂಡ ಹುಡುಕ್ತಾ ಇರ್ತಾರೆ. ಇವಾಗ ಬಿಸ್ನೆಸ್ ಯಾವ ಥರ ಇದೆ ಅಂದರೆ, ಚಾಲೆಂಜಸ್ ಎಲ್ಲಿದೆ ಅಂದರೆ, ನಾನು ಸಪ್ಲೈಯರ್ ಮಾತಾಡಿದಾಗ ಅವನೇನು ಹೇಳ್ತಾನೆ, ಒಳ್ಳೆ ಬಾಯರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ, ಸಪ್ಲೈಯರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಇವಾಗ ಇಲ್ಲಿ ಎಕ್ಸ್ಪೋರ್ಟರ್ಸ್ಗಳಿಗೆ ಏನಾಗುತ್ತೆ, ಸರ್ ನಮ್ಗೆ ಒಳ್ಳೆ ಬಾಯರ್ಗಳು ಸಿಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಸೊ ನಾವು ಮಾಡ್ತಾ ಇರೋದೇನೋ ನಡುವೆ JB ಎಕ್ಸ್ಪರ್ಟ್ಸು ಇಬ್ಬರನ್ನೂ ಬೀಟ್ ಮಾಡಿಸ್ತಾ ಇದ್ದಾರೆ. ಸೊ ಇಬ್ಬರದ್ದು ರಿಸ್ಕ್ಗಳನ್ನ ನಾವು ತೊಗೊಳ್ತೇವೆ, ಇಬ್ಬರದ್ದು ತಲೆನೋವನ್ನು ನಾವು ತೊಗೊಂಡು ಕೆಲಸ ಮಾಡಿ ಕೊಡ್ತಾ ಇದೆ. ಇದೇ ಬಿಸ್ನೆಸ್ ಮಾಡಲ್. ಸೊ ಇವತ್ತಿನ ಟೈಮಲ್ಲಿ ಏನಾಗ್ತಾ ಇದೆ, ಇವಾಗ ಸಪ್ಲೈಯರ್ ಕೂಡ ಬಾಯರ್ನ ಈಗ ಇಂಪೋರ್ಟರ್ ಕೂಡ ಸಪ್ಲೈಯರ್ನ ಹುಡುಕ್ತಾ ಇದ್ದಾರೆ, ಇಲ್ಲಿ ಎಕ್ಸ್ಪೋರ್ಟರ್ ಕೂಡ ಬಾಯರ್ಸ್ಗಳನ್ನ ಹುಡುಕ್ತಾ ಇದ್ದಾರೆ. ಸೊ ಇಬ್ಬರ ನಡುವೆ ಗ್ಯಾಪ್ ಇದೆ. ಅವರೆಲ್ಲ ಏನು ಮಾಡೋದು, ಎಲ್ಲ ಹೋಗ್ಬಿಟ್ಟು ಸರ್ಚ್ ಇಂಜನ್ನಲ್ಲೇ ಸರ್ಚ್ ಮಾಡ್ತಾರೆ. ಯಾವುದೇ ಥರದ ಸರ್ಚ್ ಇಂಜಿನ್ ಇರ್ಬೋದು, ಗೂಗಲ್ ಇರ್ಬೋದು, ಯೋಸ್ಟ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ಈ ಥರ ಇದ್ದಾಗ ನಿಮಗೆ ಬೇಕಾಗಿರೋದೇನೋ, ಇವಾಗ ನನಗೆ ಫಾರ್ ಎಕ್ಸಾಂಪಲ್, ಇವಾಗ ನಾನು ಯುರೋಪ್ದಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವ್ರು ನನಗೆ ಸರ್ಚ್ ಮಾಡೋದೇನೋ, ಎಕ್ಸ್ಪೋರ್ಟರ್ ಆಫ್ ಇಂಡಿಯನ್ ಮ್ಯಾಂಗೋಸ್ ಟು ಯುರೋಪ್. ಇವಾಗ ಈ ಕೀವರ್ಡಲ್ಲಿ ನಾನೇನಾದರೂ ಆರ್ಟಿಕಲ್ ಬರೆದಿದ್ದೆ, ಇದ್ರ ಮೇಲೆ ನಾನು ಒಂದೇನೋ ಡೀಟೇಲ್ಸ್ ಹಾಕಿದ್ದೆ ಅಂದರೆ ಆಟೋಮೆಟಿಕ್ಲಿ ನನಗೆ ಬಿಸ್ನೆಸ್ ಆಗುತ್ತೆ. ಸೊ ಒಂದು ವೇಳೆ ಈ ಥರದ ಕೀವರ್ಡ್ಗಳು ನಾನು ಆ ವೆಬ್ಸೈಟಲ್ಲಿ ಹಾಕೇ ಇಲ್ಲ, ಸೊ ಇದನ್ನು ಯಾರು ಸರ್ಚ್ ಮಾಡ್ತಾರೆ ಅವ್ರಿಗೆ ನನ್ನ ಬಿಸ್ನೆಸ್ ಕಾಣಲ್ಲ, ನನ್ನ ವೆಬ್ಸೈಟ್ ಬರಲ್ಲ ಅವರಿಗೆ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಪ್ರಾಪರಾಗಿ ನಿಮ್ಮ ವೆಬ್ಸೈಟ್ಗಳನ್ನ ಫುಲ್ಲಿ ಆಪ್ಟಮೈಸ್ಡ್ SEO ಮಾಡಿಕೊಂಡು, ಆನ್ ಪೇಜ್ SEO, ಆಫ್ ಪೇಜ್ SEO ತುಂಬ ಟೆಕ್ನಿಕಲ್ ಇರುತ್ತೆ, ಅದನ್ನೆಲ್ಲ ಎಕ್ಸ್ಪರ್ಟ್ಸಿಗೆ ಕೊಡಿ, ಅವರೆಲ್ಲ ಪ್ರಾಪರಾಗಿ ಮಾಡಿಕೊಡ್ತಾರೆ. ಇಲ್ಲದೆ ಹೋದರೆ ನೀವು ಕಲ್ತ್ಕೊಂಡ್ಬಿಟ್ಟು ಮಾಡ್ಬೋದು. ಸೊ ಇಲ್ಲಿ ಏನಂತಂದರೆ, ನಿಮ್ಮ ಇವತ್ತಿನ ಟೈಮಲ್ಲಿ ನಾವು ಕೆಲವೊಂದು ವೆಬ್ಸೈಟ್ಗಳಲ್ಲಿ, ಕೆಲವೊಂದು ಕಂಪ್ನಿಗಳಿಗೆ, ಇವಾಗ ನಾವೇನು ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪೋರ್ಟರ್ ಆನ್ ರೆಕಾರ್ಡ್ ಮಾಡ್ತೇವೆ. ಎಕ್ಸ್ಪೋರ್ಟರ್ ಆನ್ ರೆಕಾರ್ಡಲ್ಲಿ ನಾವು ಕ್ಲೈಂಟ್ಗಳ ಪ್ರೊಫೈಲ್ನು ಮ್ಯಾನೇಜ್ ಮಾಡ್ತೇವೆ, ಅವರಿಗೆ ಆರ್ಡರ್ಸು ತಂದು ಕೊಡ್ತೇವೆ, ಅವರಿಗೆ ಬಿಸ್ನೆಸ್ ನಾವು ಮ್ಯಾನೇಜ್ ಮಾಡ್ತೇವೆ, ಜೊತೆಗೆ ಒಂದು ಕಮಿಷನ್ ಕೂಡ ತೊಗೊಳ್ತೇವೆ. ಅವಾಗ ಏನಾಗುತ್ತೆ, ಇವಾಗ ನಾವು ವೆಬ್ಸೈಟು ನಾವೇ ಮ್ಯಾನೇಜ್ ಮಾಡೋದ್ರಿಂದ ನಮಗೆಲ್ಲ ಗೊತ್ತು ಹೇಗೆ ಮಾಡ್ಬೇಕಂತ. ಸೊ ಹಾಗೆ ಮಾಡಿದಾಗ, ಸೊ ಇವಾಗ ಏನಾಗುತ್ತೆ, 4-5 ಲೀಡ್ಗಳು ಆಟೋಮೆಟಿಕ್ಲಿ ಅವ್ರ ವೆಬ್ಸೈಟಿಗೆ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಟೀಮ್ಗಳು ಪ್ರಾಪರಾಗಿ ಮಾತಾಡಿಕೊಂಡು ಕ್ಲೋಸ್ ಮಾಡಿಬಿಟ್ರೆ ಈ ಬಿಸ್ನೆಸ್ಗಳು ಆಟೋಮೆಟಿಕ್ಲಿ ನಡೆದೋಗುತ್ತೆ. ಸೊ ನಾವೇನು ಎಕ್ಸ್ಟ್ರಾ ಖರ್ಚು ಮಾಡಿಕೊಂಡು ಅಥವಾ ಟೀಮ್ ಹಾಕ್ಕೊಂಡು ಬೇರೆ ಖರ್ಚುಗಳನ್ನ ಮಾಡಿಕೊಂಡು ಅವಶ್ಯಕತೆ ಇಲ್ಲ. 4-5 ಆರ್ಡರ್ ಇಲ್ಲಿಂದ ಬರುತ್ತೆ, ಇನ್ನೊಂದು 4-5 ಆರ್ಡರ್ ನಾವು ಕಾಲ್ ಮಾಡೋದ್ರಿಂದ ಬರುತ್ತೆ, ಇನ್ನೊಂದು 4-5 ಆರ್ಡರ್ಗಳು ನಮ್ಗೆ ಇಮೇಲ್ ಮಾಡೋದ್ರಿಂದ ಬರುತ್ತೆ. ಸೊ ಎಲ್ಲ ಸೇರಿಕೊಂಡ್ರೆ ಒಂದು 5-10 ಕಂಟೈನರ್ಗಳು ಅವ್ರು ನಡೆದೋಗುತ್ತೆ. ಸೊ ಈ ಥರ ಬಿಸ್ನೆಸ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಬಿಸ್ನೆಸ್ಗಳು ಬೆಳೆಯುತ್ತೆ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಬರೀ ಒಂದು ಕಲ್ಲನ್ನ ಹಣ್ಣಿಗೆ ಹೊಡೆದು ಹಣ್ಣು ಬೀಳುತ್ತೆ ಅನ್ನೋದು ಸುಳ್ಳು. ಅದಕ್ಕೆ ನಾವೇನು ಮಾಡ್ತೇವೆ, 10-15 ಕಲ್ಲುಗಳನ್ನ ಒಮ್ಮೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಒಂದಲ್ಲ ಒಂದು ಕಲ್ಲುಗಳು ಬಡಿಯುತ್ತೆ, ಆ ಹಣ್ಣು ಕೆಳಗೆ ಬೀಳುತ್ತೆ. ಸೊ ಇದನ್ನು ನೀವು ಪ್ರಾಪರಾಗಿ ಮಾಡಿದ್ರೆ, ಸರ್ ಇಲ್ಲ ಸರ್ ಅಲ್ಲಿ ಹಣ್ಣೇ ಇಲ್ಲ, ನಾನು ಕಲ್ಲು ಹೊಡೆದು ಏನು ಯೂಸ್. ಸೊ ಆ ಥರ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಏನು ಮಾಡೋಕ್ಕೆ ಬರಲ್ಲ, ಮರ್ತು ಬಿಟ್ಬಿಡಿ, ಬೇರೆ ಏನಾದರೂ ಮಾಡ್ಕೊಳಕ್ಕೆ ಹೋಗಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಮಾಡಿದರೆ ನಿಮ್ಮ ಬಿಸ್ನೆಸ್ಗಳು ಬೆಳೆಯುತ್ತೆ. ಅದ್ರ ಜೊತೆಗೆ ಇವತ್ತಿನ ಟೈಮಲ್ಲಿ ಗೂಗಲ್ ಮೈ ಬಿಸ್ನೆಸ್ ಇರ್ಬೋದು, ಗೂಗಲ್ ಮ್ಯಾಪಲ್ಲಿ ನಿಮ್ಮ ಲಿಸ್ಟಿಂಗ್ ಆಗಿರ್ಬೋದು, ಜೊತೆಗೆ ಇಂಡಿಯಾ ಮಾರ್ಟ್ ಇರ್ಬೋದು, ಟ್ರೇಡ್ ಇಂಡಿಯಾ ಆಗಿರ್ಬೋದು, ಯೆಲ್ಲೋ ಪೇಜಸ್ ಆಗಿರ್ಬೋದು, global-trade.net ಇರ್ಬೋದು, ಇವೆಲ್ಲ ವೆಬ್ಸೈಟ್ಗಳಲ್ಲೂ ಕೂಡ ನಿಮ್ಮ ಪ್ರೊಫೈಲ್ಗಳನ್ನ ಹಾಕಿಸಿ. ಒಂದು ಫ್ರೀಯಾಗಿ ಬೇಕಾ, ಫ್ರೀಯಾಗಿರೋದನ್ನು ನೋಡ್ಕೊಳ್ಳಿ. ಪೇಯ್ಡ್ ಇತ್ತು ಅಂದರೆ ನೋಡಿ ಅದು ವೆಬ್ಸೈಟ್ಗಳು ನಿಮ್ಮ ಕೆಲಸ ಮಾಡುತ್ತೋ ಇಲ್ವೋ, ಅಥವಾ ಟ್ರಯಲ್ ಏನಾದರೂ ಸಿಗುತ್ತೋ ಇಲ್ವೋ, ಅಥವಾ ಒಂದು ವರ್ಷದ ದುಡ್ಡು ಹಾಕಿಬಿಟ್ಟು ಟ್ರೈ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಕ್ಲೈಂಟ್ಸ್ಗಳು ಏನು ಬರ್ತಾರೆ, ಹೇಗೆ ಬರ್ತಾರೆ. ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟಿಗೆ ಇವತ್ತಲ್ಲೂ ಕೂಡ ನಮಗೆ ಆಲ್ಮೋಸ್ಟ್ 3 to 4 ಎನ್ಕ್ವೈರೀಸ್ ಬರುತ್ತೆ ಯುರೋಪಿಯನ್ ಡಿಸ್ಟ್ರಿಬ್ಯೂಟರಿಂದ. ನಾವು ಒಂದೇ ಸರಿ ಲಿಸ್ಟ್ ಮಾಡಿರೋದು, ಆ ಪ್ರಾಡಕ್ಟ್ ಲಿಸ್ಟ್ ಆಯಿತು, ಆ ಪ್ರಾಡಕ್ಟ್ ಬಗ್ಗೆ ಹೇಳಿದ್ವಿ, ಪ್ರೀಮಿಯಂ ಪ್ರೈಸು, ಒಂದೊಂದೇ ಪೀಸ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ತುಂಬ ಪ್ರಾಡಕ್ಟ್ಗಳು ಇಲ್ಲ ಅದರಲ್ಲಿ. ಒಂದು ಪೀಸ್ ಮಾಡೋಕ್ಕೆ 15ರಿಂದ ಒಂದು 40-45 ದಿನ ತೊಗೊಳ್ತಾರೆ ಅವರು. ಸೊ ಆ ಪ್ರಾಡಕ್ಟು ಕೂಡ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಒಳ್ಳೆ ಪ್ರಾಫಿಟ್ ಅಲ್ಲ, ಆಲ್ಮೋಸ್ಟ್ 200-300% ಪ್ರಾಫಿಟ್ ಏರಿಯಲ್ಲಿ. ಈ ಕರ್ನಾಟಕದಲ್ಲಿ ಬೀದರ್ ಅಂತ ಇದೆ, ಬಿದಿರಿ ಅಂತ ಪ್ರಾಡಕ್ಟ್ಸ್ ಮಾಡ್ತಾರೆ ಅವರು, ಬಿದಿರಿ ಆರ್ಟ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಸೊ ಅದನ್ನು ಮಾಡೋ ಜನ ಇವತ್ತು ಕೂಡ ಆಲ್ಮೋಸ್ಟ್ 200-300 ಆರ್ಡರ್ಸ್ ನಾವೇ ತೆಗಿತಾ ಇರೋದು ಅವರಿಗೆ. ಸೊ ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತೇವೆ. ಸೊ ಹಾಗಾಗಿ ನಮಗೆ ಗೊತ್ತು ಯಾವ ಬಿಸ್ನೆಸ್ಸಿಂದ ಹೇಗೆ ಬೆಳೆಯುತ್ತೆ ಅಂತ. ಸೊ ಈ ಥರ ಯೂನಿಕ್ ಪ್ರಾಡಕ್ಟ್ ಇದೆ, ತುಂಬ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಇದೆ, ಅದನ್ನು ನಾವು ಲಿಸ್ಟ್ ಮಾಡ್ತೇವೆ, ಅದನ್ನು ಎನ್ಕ್ವೈರಿ ನಾವು ಸರ್ಕ್ಯುಲೇಟ್ ಮಾಡ್ತೇವೆ. ಅದರಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಆಯಿತು ಅಂದರೆ ಎನ್ಕ್ವೈರೀಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇದನ್ನು ನಡೆದೋಗುತ್ತೆ. ಅದರ ಜೊತೆಗೆ ನಿಮ್ಮ ಲಿಂಕ್ಡ್ಇನ್ ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳು ಆಪ್ಟಮೈಸ್ಡ್ ಆಗಿರಬೇಕು. ತುಂಬ ಜನಕ್ಕೆ ಏನಾಗುತ್ತೆ, ಇವಾಗ ಲಿಂಕ್ಡ್ಇನ್ ಪ್ರೊಫೈಲು,
ಇವಾಗ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದರೆ ಎಕ್ಸ್ಪೋರ್ಟ್ ಕನ್ಸಲ್ಟೆಂಟ್, ಎಕ್ಸ್ಪೋರ್ಟ್ ಬಿಸ್ನೆಸ್ ಪಾರ್ಟ್ನರ್, ಬಾಯರ್ ಫೈಂಡಿಂಗ್ ಇಂಥದ್ರ ಮೇಲೆ ಸರ್ಚ್ ಮಾಡಿದರೆ ನಿಮ್ಗೆ ನಮ್ಮ ಪ್ರೊಫೈಲ್ಗಳು ಕಾಣುತ್ತೆ. ಯಾಕೆ? ಅದ್ರ ಬಗ್ಗೆ ನಾವು ಕನ್ಸಿಸ್ಟೆಂಟ್ ಪೋಸ್ಟು ಮಾಡಿದ್ದೇವೆ, ಅದ್ರ ಬಗ್ಗೆ ನಾವು ಹೇಳಿದ್ದೇವೆ, ಅದ್ರ ಬಗ್ಗೆ ವಿಡಿಯೋಸು ಇದೆ, ಅದರ ಜೊತೆಗೆ ನಮ್ಮ ಆರ್ಟಿಕಲ್ಸ್ಗಳು ಪಬ್ಲಿಷ್ ಇದೆ. ಅದು ಅಲ್ಲದೆ ನಮ್ಮ ಪ್ರೊಫೈಲ್ ಕೂಡ ಅದರ ಅಕಾರ್ಡಿಂಗ್ಲಿ ಮ್ಯಾಚ್ ಆಗಿದೆ. ಸೊ ಇದನ್ನೆಲ್ಲ ನೋಡಿಕೊಂಡ್ರೆ ನಿಮಗೆ ಇವೆಲ್ಲ ಪ್ರಾಡಕ್ಟ್ಸ್ಗಳು ಅರ್ಥ ಆಗುತ್ತೆ. ಸೊ ನೀವೇನು ಮಾಡ್ಬೋದು, ಎಜುಕೇಷ್ನಲ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಜುಕೇಟು ಮಾಡ್ಬೋದು ಜನಕ್ಕೆ, ಅದ್ರ ಜೊತೆಗೆ ಬಿಹೈಂಡ್ ದ ಸೀನ್ಸ್ ಏನು ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತೀರಾ ಅದರ ಬಗ್ಗೆ ನಾಲೆಜ್ ಕೊಡ್ಬೋದು. ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಏನಿದೆ, ಎಕ್ಸ್ಪೋರ್ಟ್ ರೆಡಿನೆಸ್ ಎಷ್ಟಿದೆ, ನಿಮ್ಮ ಸರ್ಟಿಫಿಕೇಷನ್ ಏನೆಲ್ಲ ಇದೆ, ನಿಮ್ಮ ಪ್ಯಾಕೇಜಿಂಗ್ ಮತ್ತು ಲೋಡಿಂಗ್ ವೀಡಿಯೋಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಶೇರ್ ಮಾಡಿ. ಸೊ ಇವೆಲ್ಲ ಶೇರ್ ಮಾಡಿಕೊಂಡು ನಿಮ್ಮ ಕೀವರ್ಡ್ಸ್ಗಳು ಏನಿದೆ ನಿಮ್ಮ ಬಿಸ್ನೆಸ್ಸಿಗೆ ಬೇಕಾಗಿರೋದು ಅದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಲಿ ಬಿಸ್ನೆಸ್ಗಳು ಬರುತ್ತೆ. ಇವತ್ತಿನ ಟೈಮಲ್ಲೂ ಕೂಡ ನಾವು ಬರೀ ಪ್ಯಾಕೇಜಿಂಗ್ ವೀಡಿಯೋ, ರೋಸ್ಟ್ ಮಾಡಿ ಪ್ಯಾಕೇಜ್ ಮಾಡಿರೋ ವೀಡಿಯೋಗಳನ್ನ ಹಾಕಿದ್ದಕ್ಕೆ ನಮಗೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಕನೆಕ್ಟ್ ಆಗ್ತಾರೆ. ಬರೀ ನಾವು ವೀಡಿಯೋ ಹಾಕಿದ್ದೇವೆ, ಅವರು DM ಮಾಡಿದರು, DMಲ್ಲಿ ಅವ್ರ ನಂಬರ್ ಕೊಟ್ಟಿದ್ದರು, ಮಾತಾಡಿದ್ವಿ, ಸರ್ ಏನು ಬೇಕು ಹೇಗೆ ಅಂತ. ಅದನ್ನು ನೋಡಿದ ಮೇಲೆ ಅವರಿಗೆ ನಾವು ಪ್ಯಾಕ್ ಮಾಡಿರೋದು ಇಷ್ಟ ಆಗಿತ್ತು, ಅದ್ರ ಜೊತೆಗೆ ಅವರು ಸ್ಪೆಷಲ್ ರಿಕ್ವೈರ್ಮೆಂಟ್ ಕೊಟ್ಟರು, ಅದನ್ನು ನೋಡಿಕೊಂಡು ನಾವು ಪ್ಯಾಕೇಜಿಂಗ್ ಮಾಡಿ ಕಳಿಸ್ತಾ ಇದ್ದೇವೆ. ಸೊ ಇದನ್ನೆಲ್ಲವೂ ಕೂಡ ನೀವು ಮಾಡ್ಬೋದು. ಆದರೆ ಏನು, ಇವಾಗ ಈ ಸ್ಟ್ರಾಟಜೀಸು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಹೋದರೆ ಎಲ್ಲ ಸ್ಟ್ರಾಟಜೀಸು ವರ್ಕ್ ಆಗುತ್ತೆ. ಆದರೆ ಕೆಲವೊಂದು ಸಾರಿ ಈ ಏನೋ ಒಂದಿನ ಮಾಡಿದೆ ಒಂದಿನ ಬಿಟ್ಟೆ, ಲೇಸಿನೆಸ್ಸು, ಆಳ್ಸಿತನ ಇರುತ್ತೆ. ಏನೋ ಮಾಡಿಕೊಂಡು ಇದನ್ನು ಒಂಥರ ಸೈಡ್ ಬಿಸ್ನೆಸ್ ಅಂತ ಇಟ್ಕೊಂಡವರು ನಾರ್ಮಲಿ ಈ ಬಿಸ್ನೆಸ್ಗಳು ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಅದು ಕಷ್ಟ ಆಗುತ್ತೆ. ಸೊ ಇದರಲ್ಲೂ ಕೂಡ ನಿಮ್ಮ ಪ್ರಾಡಕ್ಟ್ಸಲ್ಲಿ ಏನಿದೆ, ಹೇಗಿದೆ ಬಿಸ್ನೆಸ್ ಮಾಡೋದು, ಅದರಲ್ಲೂ ಕೂಡ ನೀವೇನಾದರೂ ಪ್ರಾಡಕ್ಟ್ಸ್ನ B2C ಪ್ಲ್ಯಾನ್ ಮಾಡ್ತಾಯಿದ್ರೆ ದಯಮಾಡಿ ನಿಮ್ಮ ಪ್ರಾಡಕ್ಟ್ಗಳನ್ನ ಅಮೆಝಾನಲ್ಲಿ ಆಗಿರ್ಬೋದು, ಈಸಿ ಆಗಿರ್ಬೋದು, ಫೇರ್ ಆಗಿರ್ಬೋದು, ರಿಜ್ಮಿ ಆಗಿರ್ಬೋದು, ಇವೆಲ್ಲ ರಿಟೇಲ್ ಚೈನ್ಸ್ ಆಗಿರ್ಬೋದು ಅಥವಾ ಆನ್ಲೈನ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು, ಅಲ್ಲೆಲ್ಲ ಲಿಸ್ಟ್ ಮಾಡಿಕೊಂಡ್ರು ಕೂಡ ನಿಮಗೆ ಬಿಸ್ನೆಸ್ಗಳು ಸಿಗುತ್ತೆ. ಸೊ ಎಸ್ಪೆಷಲಿ ಕಾಯರ್ ಪ್ರಾಡಕ್ಟ್ಸಲ್ಲಿ ಇವತ್ತಿನ ಟೈಮಲ್ಲಿ ಚಿಕ್ಕ ಚಿಕ್ಕ ಆರ್ಡರ್ಸ್ಗಳು ಬ್ಲಾಕ್ಸ್ ಥ್ರೂ ನಾವು ಶಿಪ್ ಮಾಡ್ತಾ ಇದ್ದೇವೆ. ಒಳ್ಳೆ ಮಾರ್ಜಿನ್ಸ್ ಇದೆ, ಬಟ್ ಆರ್ಡರ್ಸ್ ವ್ಯಾಲ್ಯೂ ತುಂಬ ಇಲ್ಲ. ಪ್ರೈಸ್ಗಳು ನೋಡಿದರೆ ಕಡಿಮೆ ಅನಿಸುತ್ತೆ. ಬಟ್ ಆದರೆ ಏನು, ಇವತ್ತಿನ ಟೈಮಲ್ಲಿ ಅದೇ ಕಂಪನಿಯಿಂದ ಡೈರೆಕ್ಟ್ಲಿ ಒಂದೊಂದು ಶಿಪ್ಮೆಂಟ್ ಆಗ್ತಾ ಇರೋದ್ರಿಂದ ಡೈರೆಕ್ಟ್ಲಿ ಕನ್ಸ್ಯೂಮರೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ಗುಡ್ ಡೀಲ್. ಓಕೆ, ಸೊ ಇಲ್ಲಿ ನಿಮಗೆ ಬೋನಸ್ ಟಿಪ್ ಏನು ಅಂತಂದರೆ, ದಯಮಾಡಿ ನೀವು ಹೋಗಿಬಿಟ್ಟು ನಿಮ್ಮ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಸ್ಗಳೇನಿದೆ ಅವ್ರಿಗೆ ಕಾಲಿಗೆ ಬೀಳಿ. ಯಾಕೆಂದರೆ ಇಲ್ಲಿ ಏನಂತಂದರೆ ಇವಾಗ ನಾನು ಯಾವಾಗಲೂ ಹೇಳೋದೇನಂತಂದರೆ, ಈ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಸ್ಗಳೆಲ್ಲ ಅಪ್ಪನ ಪ್ರೀತಿ ಥರ. ಹೋಗ್ಬಿಟ್ಟು ಅಳಬೇಕು ನೀವು, ಆವಾಗಲೇ ಮಾತ್ರ ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಅಮ್ಮನ ಪ್ರೀತಿ ಆದರೆ ಹೇಗೆ ಅಂತಂದರೆ, ನಮ್ಗೆ ನೋವು ಆಗೋ ಮುಂಚೆನೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರಾಗೆ ಬಂದು ಹೆಲ್ಪ್ ಮಾಡ್ತಾರೆ. ಇವರು ಆ ಕ್ಯಾಟಗರಿಯಲ್ಲಿ ಬರೋಲ್ಲ. ಈ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಗಳೆಲ್ಲ ಅಪ್ಪನ ಪ್ರೀತಿ ಥರ. ಹೋಗ್ಬಿಟ್ಟು ಅಳಬೇಕು, ಕೇಳಬೇಕು, 1000 ಸರಿ ಕಾಲು ಬೀಳಬೇಕು, ಆವಾಗ ಮಾತ್ರ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಅಲ್ಲಿ ಏನಾಗಿರ್ಬೋದು, ಬಾಯರ್ ಲೀಸ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಸಬ್ಸಿಡೀಸ್ ಆಗಿರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ವರ್ಚುವಲ್ ಮೀಟಿಂಗ್ಸ್ ಇರ್ಬೋದು, ಡೇಟಾಸ್ಗಳಿರ್ಬೋದು. ಇಲ್ಲ ಅಂದರೆ ಅವ್ರು ನಿಮಗೆ ಬಾಯರ್ ಸೆಲ್ಲಿಂಗ್ ಮೀಟ್, ನಾವೇನು ಹೇಳಿದ್ವಲ್ಲ ಮುಂಚೆ ನಾವು ಕೋವಿಡ್ ಟೈಮಲ್ಲಿ ಸೌದಿ ಅರೇಬಿಯಾದ ಆರ್ಡರ್ ಕೂಡ ಅದೇ ಥರ ಸಿಕ್ಕಿರೋದು. ಸೊ ತುಂಬ ಆರ್ಡರ್ಸ್ಗಳು ಸಿಗುತ್ತೆ. ಜಸ್ಟ್ ಏನಂತಂದರೆ ನೀವು ಯಾರನ್ನ ಹಿಡ್ಕೊಂಡು ಯಾರ ನೆಟ್ವರ್ಕಿಂದ ನೀವು ಬೆಳೀಬೋದು, ಅದನ್ನು ಪ್ರಾಪರಾಗಿ ಅಪ್ಲೈ ಮಾಡಿದರೆ ನಿಮಗೆಲ್ಲ ಬಿಸ್ನೆಸ್ಗಳು ನಡೆದೋಗುತ್ತೆ, ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ಸೊ ಇದನ್ನು ನೀವು ಪ್ಲ್ಯಾನ್ ಮಾಡಿ. ಸೊ ಜೊತೆಗೆ ನಿಮಗೇನಾದರೂ ಡೀಲ್ಗಳು ಬೇಕು, ಬಿಸ್ನೆಸ್ನ ಬೆಳೆಸಬೇಕು, ನಾನು ಡೀಲ್ ಬೇಕು ಸರ್, ಇದು ಲೀಡ್ಸ್ಗಳೆಲ್ಲ ಸಿಗುತ್ತೆ, ಅದನ್ನೆಲ್ಲ ನೆಗೋಷಿಯೇಟ್ ಮಾಡೋದು, ಮಾತಾಡೋದು, ಲ್ಯಾಂಗ್ವೇಜೇ ಪ್ರಾಬ್ಲಮ್ ಇದೆ, ಸೊ ನನಗೆ ಆರ್ಡರ್ ಸಿಗೋದು ಕಷ್ಟ. ಸೊ ಹಾಗಿದ್ದಾಗ ನಿಮ್ಗೆ ಏನಾದರೂ ಆ ಥರದ್ದು ಹೆಲ್ಪ್ ಬೇಕಂದರೆ ದಯಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿ ಕಮ್ಯುನಿಕೇಟು ಮಾಡಿಕೊಡ್ತೇವೆ. ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ನಮ್ಮ ಹತ್ರ ಟ್ರಾನ್ಸ್ಲೇಟರ್ಸ್ ಇದ್ದಾರೆ, ಅದೂ ತೊಂದರೆ ಇಲ್ಲ. ನಮ್ಮ ಸೇಲ್ಸ್ ಟೀಮ್ ಫುಲ್ ಡೀಲ್ ಹ್ಯಾಂಡಲ್ ಮಾಡ್ತಾರೆ, ಅದು ಕೂಡ ತೊಂದರೆ ಆಗೋಲ್ಲ. ನಿಮಗೆ ಏನೇ ಸಪೋರ್ಟ್ ಬೇಕಾದರೂ ಕೂಡ ಎಕ್ಸ್ಪೋರ್ಟರ್ ಆನ್ ರೆಕಾರ್ಡ್ ಆಪ್ಷನ್ ಇದೆ, ಆಫ್ ರೆಕಾರ್ಡ್ ಆಪ್ಷನ್ ಇದೆ. ಎಕ್ಸ್ಪೋರ್ಟರ್ ಆನ್ ರೆಕಾರ್ಡ್ ಅಂದರೆ ನಿಮ್ಮ ಹೆಸರು, ನಿಮ್ಮ ಬ್ರ್ಯಾಂಡು, ನಿಮ್ಮ ಕಮ್ಯುನಿಕೇಷನ್ಸು, ನಿಮ್ಮ ಹೆಸರಲ್ಲೇ ನಾವು ಮಾರ್ಕೆಟಿಂಗ್ ಮಾಡ್ತೇವೆ. ಎಕ್ಸ್ಪೋರ್ಟರ್ ಆಫ್ ದ ರೆಕಾರ್ಡಲ್ಲಿ ನಮ್ಮಲ್ಲಿ ವೆಬ್ಸೈಟಲ್ಲಿ ಓಪನ್ ಆರ್ಡರ್ಸ್ ಇದೆ, ಅದನ್ನು ಹೋಗ್ಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಿ, ನಿಮ್ಮ ಹತ್ರ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡ್ತೇವೆ, ನಾವೇ ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ನಿಮಗೆ ಒಂದು ವೇಳೆ ನಿಮ್ಮ ಕಂಪ್ನಿ ಎಕ್ಸ್ಪೋರ್ಟ್ ಎಂಟೈರ್ ಸೇಲ್ ಸೈಕಲ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಕಂಪ್ಲಯನ್ಸಸ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ನೀವು ಮಾತಾಡಿ, ನಾವು ಎಲ್ಲವೂ ಕೂಡ ಫೆಸಿಲಿಟೇಟ್ ಮಾಡಿ ಕೊಡ್ಬೋದು. ಸೊ ನಿಮ್ಗೇನಾದರೂ ಬೇಕಾಯಿತು, ಇವು ಯಾವುದೇ ಸರ್ವಿಸ್ಗಳನ್ನ ನೋಡ್ತಾ ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಮೇಲ್ ಹಾಕಿ, ಇಲ್ಲ ಆದರೆ ವೆಬ್ಸೈಟ್ ವಿಸಿಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಏನು ಸರ್ವಿಸ್ ಇದೆ, ಹೇಗಿದೆ ಅಂತ. ಜೊತೆಗೆ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿದಾಗ ವಾಟ್ಸಪ್ ಕಮ್ಯುನಿಕೇಷನ್ ಲಿಂಕ್ ಇದೆ, ನಮ್ಮ ಕಮ್ಯುನಿಟಿ ಕೂಡ ಜಾಯ್ನ್ ಆಗಿ ಎಲ್ಲ ಸರ್ವಿಸ್ಗಳು ಅರ್ಥ ಆಗುತ್ತೆ. ಅದರ ಮೇಲೆ ನಿಮ್ಗೆ ಏನಾದರೂ ಬೆನಿಫಿಟ್ ಬೇಕಾಯಿತು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಮಾಡ್ಬೋದು. ನಿಮಗೇನಾದರೂ ಫ್ರೀ ಸರ್ವಿಸ್ ಬೇಕಂದರೆ ದಯಮಾಡಿ ನೀವು ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ. ಪೇಯ್ಡ್ ಸರ್ವಿಸ್ ಇದೆ ಅಂದರೆ ದಯಮಾಡಿ ಕಾಲ್ ಮಾಡಿ. ಏನೇ ಸರ್ವಿಸಸ್ ಇದ್ದರೂ ನಿಮಗೆ ಯಾವುದೇ ಥರದ, ಇವಾಗ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನೀವು ಆರ್ಡರ್ಸ್ಗಳನ್ನೂ ತೊಗೊಳ್ಬೋದು, ಬಿಸ್ನೆಸ್ಸು ಬೆಳೆಸ್ಬೋದು. ಕೆಲವೊಂದು ಸರಿ ಏನಾಗುತ್ತೆ, ಸರ್ ಇದು ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಇದೆ, ನಮಗೆ ಅಷ್ಟು ಇಮಿಡಿಯೇಟ್ಲಿ ಆಗಲ್ಲ ಅಂದರೆ ಸರ್ವಿಸ್ಗಳಲ್ಲಿ ಆಪ್ಷನ್ಸು ಇದೆ.
ಯಾಕೆಂದರೆ ನಾವು ಏನು ಫುಲ್ ಸರ್ವಿಸ್ ನಿಮ್ಗೆ ಒಂದು ಬಂಡಲ್ ಕೊಡ್ತೇವೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಬರೀ ಸೇಲ್ ಸೈಕಲ್ ಬೇಕು, ಲಾಜಿಸ್ಟಿಕ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಸೇಲ್ ಸೈಕಲ್ ಬೇಕಂದರೆ ಸೇಲ್ ಸೈಕಲ್ಸಲ್ಲೂ ಆಪ್ಷನ್ಸ್ ಇದೆ. ಸೊ ನೀವು ಪೀಸಸಲ್ಲಿ ಕೂಡ ಸರ್ವಿಸ್ ಕೇಳ್ಕೊಬೋದು. ಸರ್ವಿಸ್ಗಳ ಚಾರ್ಜಸ್ ನೋಡ್ಕೊಂಡು ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಇದೆ ಅದನ್ನು ತೊಗೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು. ಲಿಂಕ್ಡ್ಇನ್ ಪ್ಯಾಕೇಜಸ್ ಬಂದು ನಿಮ್ಗೆ ಕಡಿಮೆ ಬೀಳುತ್ತೆ, ಇಮೇಲ್ ಪ್ಯಾಕೇಜಿಂಗ್ ಸಪ್ರೇಟ್ ಆಗಿರುತ್ತೆ, ಇಂಟರ್ನ್ಯಾಷನಲ್ ಕಾಲಿಂಗ್ ಸರ್ವಿಸಸ್ ಸಪ್ರೇಟ್ ಆಗಿದೆ. ಸೊ ಪ್ರತಿಯೊಂದು ಸರ್ವಿಸಸ್ಸು ನಿಮಗೆ ಸಪ್ರೇಟ್ ಆಗಿನೂ ಸಿಗುತ್ತೆ. ಸೊ ಹಾಗಾಗಿ ನೀವು ನೋಡಿ ನಿಮ್ಗೆ ಯಾವ್ದು ಬೆನಿಫಿಟ್ ಇದೆ ಏನಿದೆ. ಪ್ಲಸ್ ಇದು ಅಲ್ಲದೇ ಇದು ಸರ್ ಇವಾಗ ನಿಮ್ಮ ಸರ್ವಿಸ್ ಬೇಡ ನಾನೇ ಕಲ್ತ್ಕೊಂಡು ಮಾಡ್ತೇನೆ, ಅದು ಕೂಡ ಮಾಡ್ಬೋದು. ಕಲಿತೇನೆ ಅಂತಂದರೆ ಅದು ಕಲಿಸೋ ಕೋರ್ಸ್ಗಳಿದೆ, ಅದನ್ನು ನೀವು ಬೇಕಂದರೆ ಟೀಮ್ ಜೊತೆ ಮಾತಾಡ್ಕೊಂಡು ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಸರ್ವಿಸಸ್ ಬೇಕು ಅದನ್ನು ತಿಳ್ಕೊಳ್ಳಿ. ಯಾವ ಕೋರ್ಸು ಯಾವಾಗ ಲಾಂಚ್ ಆಗ್ತಾಯಿದೆ, ಕನ್ನಡ ಭಾಷೆಯಲ್ಲಿ ಯಾವಾಗಿದೆ, ಬೇರೆ ಲ್ಯಾಂಗ್ವೇಜಲ್ಲಿ ಯಾವಾಗಿದೆ ಅದನ್ನೆಲ್ಲ ತಿಳ್ಕೊಳ್ಳಿ. ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ತೊಗೊಳ್ಳಿ. ಓಕೆ, ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇದನ್ನೆಲ್ಲ ಟ್ರೈ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಬರದೇ ಹೋಗಲ್ಲ. ಎಲ್ಲ ಬಿಸ್ನೆಸ್ ಕಣ್ಮುಂದೇನೇ ಇದೆ. ಜಸ್ಟ್ ಏನಂತಂದರೆ ನೀವು ಕರೆಕ್ಟಾಗಿ ಬಂದು ಎಫರ್ಟ್ ಹಾಕಿ ಮಾಡಿದ್ರೆ ಆಗುತ್ತೆ. ಸೊ ತಲೆನೋವು ಅಲ್ಲಿಲ್ಲ. ನೀವು ಮಾಡದೆ ಮನೇಲಿ ಕೂತ್ಕೊಂಡು ಯಾರೂ ಬಿಸ್ನೆಸ್ ಕೊಡಲ್ಲ, ಅಥವಾ ಸರ್ ಇದು ಕೆಲಸ ಮಾಡಲ್ಲ ಅದು ಕೆಲಸ ಮಾಡಲ್ಲ, ಅದು ಹಾಗೆ ಇದು ಹೀಗೆ, ಎಲ್ಲದರಲ್ಲೂ ಒಂದೊಂದು ಕಡೆ ಕಮ್ಮಿ ಇದ್ದೇ ಇರುತ್ತೆ. ಎಲ್ಲವೂ ಕೂಡ 100% ಪರ್ಫೆಕ್ಟ್ ಸ್ಟ್ರಾಟಜೀಸ್ ಯಾವುದೂ ಇರಲ್ಲ. ಬಟ್ ಆದರೆ ಏನು ಕರೆಕ್ಟಾಗಿ ನೀವು 90% ಅದನ್ನು ಆಪ್ಟಮೈಸ್ ಮಾಡಿಬಿಟ್ರೆ ಅಲ್ಲಿಂದ ನಿಮಗೆ ಬಿಸ್ನೆಸ್ಗಳು ಸಿಗುತ್ತೆ. ಓಕೆ, ಸೊ ನೀವು ಮಾತಾಡೋದು 2 ಬಾಯರು, ಆ 2 ಬಾಯರಲ್ಲಿ 2 ದಿನ ಅವನಿಂದನೇ ಬಿದ್ದಿರ್ತೀರ. ಸೊ ಅದು ಕೂಡ ಬಿಸ್ನೆಸ್ಗಳು ಬರಲ್ಲ. ಓಕೆ, ಸೊ ತುಂಬ ವಿಷಯಗಳಿರುತ್ತೆ. ಸೊ ಮಾಡೋ ಅಪ್ರೋಚು, ಮಾಡೋ ಬಿಸ್ನೆಸ್ಸು ತುಂಬ ತೊಂದರೆಗಳಾಗ್ಬೋದು. ನಿಮ್ಗೆ ಗೊತ್ತಿಲ್ಲದೆ ಇರುವ ಸಮಸ್ಯೆಗಳು ತುಂಬ ಇರುತ್ತೆ. ಗೊತ್ತಿದ್ದವ್ರ ಜೊತೆ ಮಾತಾಡಿ ಕೆಲಸ ಮಾಡಿ, ಜೊತೆಗೆ ಹೆಲ್ಪ್ ಮಾಡೋಣ. ಬೇಕಂದರೆ ಬೇರೆ ಎಲ್ಲ ಸರ್ವಿಸಸ್ ನಮ್ಮ ಹತ್ರ ಇದೆ, ಮಾಡಿ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಬೆಳೆಸ್ಬೋದು. ಇನ್ಕ್ಲೂಡಿಂಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕೂಡ ನಾವು ಹೆಲ್ಪ್ ಮಾಡ್ತೇವೆ. ಸೊ ಇದೆಲ್ಲ ಆಗಿದೆ. ಸೊ ಸ್ಟಾರ್ಟ್ ಮಾಡಿ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಏನೇ ಸಮಸ್ಯೆಗಳಿದ್ದರೆ ತಿಳಿಸಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.